ಈವ್ನಿಂಗ್ ಎಲ್ಲರಿಗೂ. ಸೊ ಕುಶಾಲ್ ಗುಡ್ ಈವ್ನಿಂಗ್, ವೈಷ್ಣವಿ ಗುಡ್ ಈವ್ನಿಂಗ್. ಸೊ ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಭಿನ್ನರಾಶಿಗಳ ಗುಣಾಕಾರಗಳನ್ನು ನೋಡಿದ್ವಿ ನಾವು. ಭಿನ್ನರಾಶಿಗಳ ಗುಣಾಕಾರದಲ್ಲೂ ಸಹ ನಾನಾ ವಿಧಗಳಿದ್ವು. ನಾನಾ ವಿಧದ ಓಹೋ, ಭಿನ್ನರಾಶಿಯ ಗುಣಾಕಾರ ನಿಮ್ಮನ್ನು ಓಡಿಸ್ಕೊಂಡು ಬರ್ತಾ ಇದೆ, ನೀವು ಓಡೋಡಿ ಹೋಗ್ತಾ ಇದ್ದೀರಾ. ಅದು ಕಚ್ಚುತ್ತಾ ನುಂಗುತ್ತಾ ನಿಮ್ಮನ್ನು? ಕಚ್ಚಲ್ಲ, ಅದು ನಿಮ್ಮನ್ನು ನುಂಗೇ ಬಿಡುತ್ತೆ. ನೀವು 2 ಸೆಕೆಂಡ್ ಒಳಗೆ ನಿಮಗೆ ಕತ್ಲಾಗ್ಬಿಡುತ್ತೆ, ಅದು ಹೊಟ್ಟೆ ಒಳಗೆ ಹೋಗಿರ್ತೀರಿ. ಓಕೆ, ಎನಿವೇಸ್, ಭಿನ್ನ ರಾಶಿಗಳ ಗುಣಾಕಾರ ಗುರುಗಳೇ, ಆಮೇಲೆ ಅದ್ರ ಬಗ್ಗೆ ನೋಡೋಣ. ಈ ಥರ ಭಿನ್ನರಾಶಿಗಳ ಗುಣಾಕಾರದಿಂದ ಶುರು ಮಾಡಿದ್ವಿ ನಾವು. ನೆನಪಿದೆ ಯಾವ ಥರ ಗುಣಿಸ್ತಿದ್ವಿ? ಕಡ್ತಾ ಹೊಡಿಯೋಕ್ಕೆ ಬಂದರೆ ಕಡ್ತಾ ಹೊಡಿತಿದ್ವಿ, ಇಲ್ಲಾಂದರೆ ನೇರವಾಗಿ ಗುಣಿಸ್ಬಿಡ್ತಿದ್ವಿ. ಸಾಮಾನ್ಯ ಅಪವರ್ತನಗಳು, ಅಂಶಗಳು ಮತ್ತು ಛೇದಗಳಿಗಿಲ್ಲ. 1 3 3, 2 4 8 ಅಂತ ಬರಿತಿದ್ವಿ. ನೆನಪಿದೆಯಾ? ಹಾಂ, ರಾಮ್ ಪ್ರಿಯಾಂಶು ನೆನಪಿದೆಯಾ? ಮತ್ತು ಇದಕ್ಕೆ ಏನು ಮಾಡ್ತಿದ್ವಿ? ಮಿಶ್ರ ಭಿನ್ನರಾಶಿ ಬಂದರೆ ಗುಣಾಕಾರ ಭಾಗಾಕಾರದಲ್ಲಿ ಏನು ಮಾಡ್ತಿದ್ವಿ? ಗುಣಾಕಾರ ಭಾಗಾಕಾರದಲ್ಲಿ ಮಿಶ್ರ ಭಿನ್ನರಾಶಿ ಬಂದರೆ ಏನು ಮಾಡ್ತೀವಿ? ವಿಷಮ ಮಾಡಿ ಆಮೇಲೆ ಮುಂದುವರಿತಿದ್ವಿ. ನೆನಪಿದೆ ತಾನೆ? 5 1 5, 5 + 2 7/5 × 3/4. ಇಲ್ಲೂ ಅಂಶ ಮತ್ತು ಛೇದಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಇದಾವ? ಇಲ್ಲ. ಹಾಗಾಗಿ ನೇರವಾಗಿ ಗುಣಾಕಾರ ಮಾಡ್ತೀವಿ. 7 3 21, 5 4 20 ಅಂತ. ಸೊ ನೆನಪಾಗ್ತಿದೆಯಾ? ಒಂದಾನೊಂದು ಕಾಲದಲ್ಲಿ ಈ ಥರದ ಲೆಕ್ಕಗಳನ್ನ ಮಾಡಿದ್ವಿ ನಾವು. ಓಹೋ, ಇದೆಂಥ ಭಿನ್ನರಾಶಿ? ವಿಷಮನ ಮತ್ತೇನು ಮಾಡ್ತೀವಿ? ಮಿಶ್ರ ಮಾಡ್ತೀವಿ, ತಪ್ಪದೆ. ಸೊ 21 20, ಶೇಷ 1 1/20. ಥ್ಯಾಂಕ್ ಯು. ಕರೆಕ್ಟ್ ಇದೆಯಾ ಮಕ್ಕಳೇ? ಚಾಲೋಜಿ, ಹಾಗೆ ಚಲೋ. ಇದು ನೋಡಿ ಏನಾಗ್ತದೆ, ಈ ಥರದ್ದು ಲೆಕ್ಕಗಳು ಮಾಡಿದ್ವಿ. 2 ಭಿನ್ನರಾಶಿ ಇಲ್ಲ, 3 ಭಿನ್ನರಾಶಿಗಳು ಬಂದರೆ ಹೇಗೆ ಗುಣಾಕಾರ ಮಾಡಬೇಕು? ಮಿಶ್ರ ಇದ್ರೆ ಏನು ಮಾಡ್ತೀವಿ? ವಿಷಮ ಮಾಡ್ತಿದ್ವಿ. 2 2 4, 4 + 1 5/2. ಉಳಿದಂತಹ ಭಿನ್ನರಾಶಿಗಳನ್ನು ಹಾಗೆ ಬರೆದು ಬಿಡ್ತಾ ಇದ್ವಿ. ಚಂದನ್ KR, ಇದನ್ನು ಕನಿಷ್ಠ ರೂಪಕ್ಕೆ ತರಬೇಕು. 3 1 3, 3 4 12, 5 1 5, 5 2 10. ಸೊ ಉಳಿಯೋದೇನು? ಮೇಲ್ಗಡೆ 5 × 1 ಉಳಿತದೆ, ಕೆಳಗಡೆ 2 × 4 × 2. ಸೊ ಮೇಲ್ಗಡೆ ಅಂಶದಲ್ಲಿ 5, ಛೇದದಲ್ಲಿ 2 4 8, 8 2 16. ರೈಟ್, ಕರೆಕ್ಟಾದ ಉತ್ತರ, ಸರಿಯಾದ ಉತ್ತರ. ಸೊ ಇಷ್ಟು ನಾವು ನೋಡಿದ್ವಿ. ಇದನ್ನೂ ಮುಂದುವರೆದು ಇನ್ನೂ ಒಂದು ಹೆಜ್ಜೆ ಹೋಗ್ಬಿಟ್ರೆ 4 ಭಿನ್ನರಾಶಿಗಳು ಬರ್ತಾಯಿದ್ವು ಈ ಥರ ಒಟ್ಟೊಟ್ಟಿಗೆ ಗುಣಿಸ್ಬೇಕು ಅಂತ. ಹಾಂ, ಮಾಡ್ತೀರಾ ಎಲ್ಲರೂ? ಉತ್ತರ ಏನಂತ ಹೇಳ್ತೀರಾ ಇದಕ್ಕೆ? ಉತ್ತರ ಏನಂತ ಹೇಳ್ತೀರಾ? ವಿಷಮ ಇದ್ರೆ ಏನು ಮಾಡ್ತೀವಿ ಅದನ್ನು? ಹಾಂ, ಮಿಶ್ರ ಇದ್ದದನ್ನು ಏನು ಮಾಡ್ತೀವಿ? ವಿಷಮ ಇದ್ದರೆ ಹಾಗೆ ಹೇಳಿ ಬರ್ತೀವಿ, ಏನೂ ಮಾಡೋದಿಲ್ಲ. ಆಯಿತಾ? ಸೊ 9 1 9, 9 + 5 14, 14/9, 4/15, 18/35, 7/24 ಮಕ್ಕಳೇ. 9 1 9, 9 2 18, 7 1 7, 7 5 35. ಫ್ಯಾಂಟಾಸ್ಟಿಕ್. 4 1 4, 4 6 24, 2 1 2, 2 3 6. ಮತ್ತೆ ಇಲ್ಲ, ಇಷ್ಟೇ. ಸೊ ಮೇಲ್ಗಡೆ ಏನು ಉಳಿತು ಮಕ್ಕಳೇ? 14. ಛೇದದಲ್ಲಿ 15 × 5 × 3 ಉಳಿತದೆ. ಕರೆಕ್ಟ್? 15 × 5 × 3 ಅಥವಾ 14 / ನಾನು 15 ಹಾಗೆ ಬರಿತೀನಿ. 5 3 ಎಷ್ಟಾಗುತ್ತೆ ಮಕ್ಕಳೇ? 15. 15 × 15, 15ರ ವರ್ಗ ಎಷ್ಟು ಬರುತ್ತೆ ಮಕ್ಕಳೇ? 225. ಥ್ಯಾಂಕ್ ಯು. 225 ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಮುದ್ದು ಮಕ್ಕಳೇ, ಹೋಗ್ಬೋದಾ? ಚಲೋ. ಅದನ್ನೂ ಮುಂದುವರೆದು ಈ ಥರ ಪ್ರಶ್ನೆ ಬಂದಾಗಲೂ ಮಾಡಿದ್ವಿ. ಏನು ಮಾಡಬೇಕಂತ ಗೊತ್ತಿದೆ? ಹಾಂ, ಬರಿತೀರಾ ಎಲ್ಲರೂ? ಪ್ಲೀಸ್. ಮಿಶ್ರ ಇದ್ದದನ್ನೆಲ್ಲ ಏನು ಮಾಡ್ತೀವಿ? ಬೆನಕೇಶ, ಬರಲ್ಲ. ಮಿಶ್ರ ಇದ್ದದನ್ನು ಏನು ಮಾಡ್ತೀವಿ? ಬೆನಕೇಶ, ಹೌದಾ? ಮತ್ತು ವಿಷಮ ಇದ್ರೆ ಏನು ಮಾಡ್ತೇವೆ? ಅದನ್ನು ಹಾಗೆ ಇಡ್ತೇವೆ. ಅವನಿಗೆ ಒಂದು ವೇಳೆ ಕನಿಷ್ಠ ರೂಪಕ್ಕೆ ತರಕ್ಕೆ ಬಂತು ಅಂದರೆ ಕನಿಷ್ಠ ರೂಪಕ್ಕೂ ತರ್ತೇವೆ. ಓಕೆ. ವೆರಿ ಅನ್ಕಂಫರ್ಟೇಬಲ್ಲ. ಯಾಕೆ ಸಾರ್ ನಾನು ಹಿಡ್ಕೊಂತೀರ ನೀವು ಅಂತೀರಿ. 6 3 18, 18 + 1 ಸಾನ್ವಿ 19, 19/6 ಇಂಟು 9 2 18, 18 + 2 20 ಸಾನ್ವಿ 20/9. ರೈಟ್?
ರೈಟ್ ಸಾನ್ವಿ. 8 5/14 ಹಾಗೇ ಇದೆ. 8/27 ಹಾಗೇ ಇದೆ. ಓಹ್ 3/16 ಹಾಗೆ ಬರೆದ್ಬಿಡೋಣ. ಹೂ 8 1 8 8 2 16 3 1 3 3 9 27. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಮತ್ತೆ ಎಲ್ಲಿದೆ? 2 2 3 6 2 10 20 2 5 10 2 7 14. ಓಕೆ. ಮತ್ತೆ 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 ಇಲ್ಲ ಮತ್ತೇನಿಲ್ಲ. ಏನಿದೆ? 19 ಇಂಟು 5 ಇಂಟು 5 ಡಿವೈಡೆಡ್ ಬೈ 3 ಇಂಟು 9 ಇಂಟು 7 ಇಂಟು 9 ಇಂಟು 2. ಓ ಹಾಂ 5 5 25. 25 ಇಂಟು 19. 25 ಇಂಟು 20 ಆದರೆ ಏನಾಗ್ತಿತ್ತು? 500 ಆಗ್ತಿತ್ತು. 500ರಲ್ಲಿ 25 ಕಳೆದ್ರೆ 475 ಅಷ್ಟೇ. 475 ಡಿವೈಡೆಡ್ ಬೈ ಇದನ್ನು ಹೇಗಪ್ಪ ಮಾಡೋದು? ಒಂಬತ್ತೊಂಬತ್ತಲೇ ಒಂದು ನಿಮಿಷ 9 3 27 27 9 27 243 243 ಎರಡಲೇ 486 486 ಇಂಟು 7 ಅದೊಂದು ಮಾಡೋಣ ಅಷ್ಟೇ. 486 ಇಂಟು 7 ಅದೊಂದು ಕೆಲಸ ಮಾಡಿಬಿಡೋಣ ಬೇಕಾದ್ರೆ. 475 ಡಿವೈಡೆಡ್ ಬೈ 7 6 42 ದಶಕ 4 7 8 56 4 60 ದಶಕ 6 7 4 28 28 ಪ್ಲಸ್ 6 ಅಷ್ಟೇ ಮಾರ್ಯಾರೆ. ಹೂ ಸರಿ ಆಯ್ತಾ? ಆಲ್ ರೈಟ್. ಸೊ ಇಷ್ಟು ಪ್ರಶ್ನೆಗಳನ್ನು ಹಿಂದಿನ ತರಗತಿಯಲ್ಲಿ ನಾವು ಮಾಡಿದ್ವಿ. ಸ್ವಲ್ಪ ನೆನಪಾಗ್ತದೆ ಅಲ್ಲ? ಹಾಂ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಯಾವ ರೀತಿ ಕಂದ? 3 1 3 3 3 9. ಸರಿ 3 ಬರ್ತದೆ ಇಲ್ಲಿ. ಓಕೆ ಡನ್. ಮಾಡ್ಬೋದಮ್ಮ, ಖಂಡಿತ ಮಾಡ್ಬೋದು. ಉತ್ತರ ಅದೇ ಬರ್ತದೆ. ಎರಡು 3 6 2 10 20 2ರಿಂದ ಭಾಗಾಕಾರ ಮಾಡಿರೋದು 3 1 3 3 9 27. ಈ ಕಡತ ಹೊಡೆದಿರೋದನ್ನ ಕಾಪಿ ಮಾಡೋದು ಕಷ್ಟ. ಈ ಥರ ಸಮಸ್ಯೆ ಆಗ್ತವೆ. ಎಲ್ಲಿ ಹೊಡೆದಿದ್ದಾರೆ ಅಂತ ಗೊತ್ತಾಗಲ್ಲ ಯಾರಿಗೂ. ಅದು ಹೊಡೆದವ್ರಿಗೆ ಗೊತ್ತದು. ಹೌದು. ಸೊ ನೀವು ಸ್ವಂತ ಮಾಡಿದ್ರೆ ಒಳ್ಳೆಯದು. ನಕಲ್ ಮಾಡೋಕ್ಕೆ ಹೋದರೆ ಸಮಸ್ಯೆ ಆಗ್ತದೆ. ಓಕೆ ಎನಿವೇಸ್ ಗುಡ್. ಬೇರೆ ರೀತಿಯಲ್ಲೂ ಮಾಡ್ಬೋದು ದೀಕ್ಷಾ, ಖಂಡಿತ. ಸ್ವಲ್ಪ ಇವತ್ತಿನ ತರಗತಿಯಲ್ಲಿ ಗುಣಾಕಾರದ ಮೇಲಿನ ಈ ಭಿನ್ನರಾಶಿಗಳ ಗುಣಾಕಾರದ ಮೇಲಿನ ವಾಕ್ಯ ರೂಪದ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಪರೀಕ್ಷೆಯಲ್ಲಿ ಬರೋ ಸಾಧ್ಯತೆ ಹೆಚ್ಚಿದೆ ಈ ಥರದ ಪ್ರಶ್ನೆಗಳು. ಭಾಳ ಸುಲಭ ಇರ್ತವೆ. ಮಾಡೋ ರೀತಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಸ್ವಲ್ಪ ಕೇಳ್ಕೊಬೇಕು. ಒಂದು 5 ಪ್ರಶ್ನೆ ನನ್ನ ಜೊತೆಗಿರ್ರಿ. 6ನೇ ಪ್ರಶ್ನೆಯಿಂದ ನೀವೇ ಉತ್ತರ ಕೊಡ್ತೀರ ನನಗೆ, ಆಯಿತಾ? 5 ಪ್ರಶ್ನೆ ನನ್ನ ಜೊತೆಗಿರಿ ಎಲ್ಲರೂ. ಮೊದಲು ಪ್ರಶ್ನೆ ಓದ್ತೀನಿ. ಪ್ರಶ್ನೆ ಏನು ಬರೆಯೋ ಅವಶ್ಯಕತೆ ಇಲ್ಲ. ನೋಡ್ಕೊಳ್ಳಿ. ರಮೇಶನ ಹತ್ರ 3/4 ಮೀಟರ್ ಉದ್ದದ ಹಗ್ಗ ಇದೆ. ಎಷ್ಟು ಮೀಟ್ರು? 3/4 ಮೀಟ್ರು. ಇಷ್ಟು ಉದ್ದ ಹಗ್ಗ ಇದೆ. ಮೀಟರ್ ಅನ್ನೋದಕ್ಕೆ ಮತ್ತೇನು ತೂಕ ಅಂತಾರ? ಆಯಿತು. 3/4 ಮೀಟರ್ ಭಾರದ ಹಗ್ಗ ಇದೆ. ಮೀಟರ್ ಅಂದರೆ ಏನು ಅದಕ್ಕೆ? ಸ್ವಲ್ಪ ನಾನು ವಿವರಣೆ ಕೊಟ್ಟು ಹೇಳ್ತಾ ಇದ್ದೀನಪ್ಪ, ಅರ್ಥ ಆಯ್ತಾ? ಸೊ ನೀನು ಬಡವರಲ್ಲಿ ಬಡವಪ್ಪ. ಓಕೆ, ಬಹುಶಃ ಕಡು ಬಡವನಿಗಿಂತ ಬಹುಶಃ ಭಿಕ್ಷುಕ. ಓಕೆ, ರಮೇಶನ ಬಳಿ 3/4 ಮೀಟರ್ ಹಗ್ಗ ಇದೆ, ಆಯ್ತೇನಪ್ಪ? ಅವನು ತನ್ನ ಮೇಕೆಯನ್ನು ಕಟ್ಟಲು ಅದರಲ್ಲಿ ಅರ್ಧ ಭಾಗವನ್ನು ಬಳಸಿದನು. ಹಾಂ, ಇದೇ ತಪ್ಪು ಮಾಡೋದು ನೀವು. ಇದ್ರಾಗ ಅರ್ಧ ಭಾಗ ಮಾಡ್ತಿದಾರ ಅವರು. ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ ಕೇಳ್ರಿ. ರಮೇಶನ ಹತ್ರ ಇಷ್ಟು ಹಗ್ಗ ಇದೆ.
4 ಭಾಗದಲ್ಲಿ ಎಷ್ಟು ಭಾಗ ಇದೆ? 3 ಭಾಗ. ಇದೇ ತಾನೇ 3/4. ಇಷ್ಟು ಹಗ್ಗ ಇದೆ ತಾನೇ ಅವನ ಹತ್ರ. ಇದರ ಅರ್ಧ ಭಾಗ ಎಷ್ಟು ಬರುತ್ತದು? 4ರಲ್ಲಿ 1/2ನಾ? ನಾಲ್ಕು ಭಾಗ ಇದೆ, ಅದರಲ್ಲಿ 1/2 ಭಾಗ. ಹೌದಪ್ಪ, ಒಟ್ಟು ಭಾಗದಲ್ಲಿ ಎಷ್ಟು ಭಾಗ ಆಗುತ್ತಿಲ್ಲ? ನಾನು ಏನಂತ ಹೇಳಿದೆ, ಭಿನ್ನರಾಶಿಯಲ್ಲಿ ರಾಶಿ ಯಾವಾಗಲೂ ಒಂದೇ ಥರ ಇರಬೇಕು ತಾನೇ. ಇದು ಅರ್ಧ ಭಾಗ ಒಂದೇ ಥರ ಆಗ್ತದಾ? ಚಿಕ್ಕದಾಯ್ತಲ್ವಾ ಅದು? ಎಲ್ಲವನ್ನು ಚಿಕ್ಕ ಚಿಕ್ಕ ಭಾಗ ಮಾಡಿಬಿಡ್ರಿ. ಈಗ ಎಷ್ಟು ಭಾಗ ಆಗ್ತದೆ? 8 ಭಾಗ. 8ರಲ್ಲಿ ಎಷ್ಟು ಭಾಗ ಇದೆ? 3 ಭಾಗ. ಉತ್ತರ ಏನು ಬರ್ತದೆ? 3/8 ಮೀಟರ್. ಆಪ್ಷನ್ ಬಿ. ಹಾಂ, ಏನಾಗುತ್ತೆ? ಪ್ರತಿ ಸಾರಿ ಇದೇ ಥರ ಚಿತ್ರ ಬಿಡಿಸಿ ಮಾಡೋಕ್ಕಾಗ್ತದಾ? ಹಾಂ, ಕೇಳಿ. ರಮೇಶನ್ ಬಾಗ್ಲಿ 3/4 ಮೀಟ್ರು ಉದ್ದದ ಹಗ್ಗ ಇತ್ತು. ತನ್ನ ಮೇಕನ್ ಕಟ್ಟಲು ಅದರಾಗ ಅರ್ಧ ಭಾಗ ಬಳಸ್ತಾನೆ. ಅವನ ಹತ್ರ ಅವನು ಎಷ್ಟು ಹಗ್ಗ ಬಳಸಿದ? ಇದರ 3/4 ಮೀಟ್ರ್ ಹಗ್ಗ ಇತ್ತು, ಅದರ ಅರ್ಧ ಭಾಗ ಬಳಸಿದಾನ ಅವನು. ಅದರ ಅರ್ಧ ಭಾಗ. ಕರೆಕ್ಟಾ? ಸೊ ಈ 3/4 ಮೀಟ್ರ್ ನೋಡಿ, ನಿಮಗೂ ನನ್ನ ಕಣ್ಣಾರೆ ತೋರಿಸ್ತೆ. ಇನ್ನೊಂದ್ಸರಿ ಬರ್ತು ತೋರಿಸ್ಲಾ? ಇಲ್ಲ, ತೊಂದರೆ ಇಲ್ಲ. ಚಿರುನಾಯಕರವರ ಥರ ಬಹಳ ಜನ ಬಡವರು ಇರ್ತಾರೆ. 1, 2, 3. ಓಕೆ, 4 ಭಾಗ. ಅದರಲ್ಲಿ 3 ಭಾಗದಷ್ಟು ಇದಿತ್ತು. ಏನಿತ್ತು? ನಮ್ಮ ಹಗ್ಗ ಇತ್ತು. ಹೌದಾ? ಇದೆಷ್ಟಾಗ್ತದೆ? ಇದು 3/4ನೇ 3/4. ಕರೆಕ್ಟಾ? ಇದರ ಅರ್ಧ ಭಾಗನ ಏನು ಮಾಡ್ತಾ ಇದ್ದಾನೆ ಅವನು? ಮೇಕೆ ಕಟ್ಟಕ್ಕೆ ಬಳಸ್ತಾ ಇದ್ದಾನೆ. ಅರ್ಧ ಭಾಗ ಬಳಸ್ತಾ ಇದ್ದಾನೆ. ಸರಿ ಮಕ್ಕಳೇ, ನಾನು ಹೇಳಿದ್ದೆ ಭಿನ್ನರಾಶಿ ನಾವು ಬರಿಬೇಕಾದ್ರೆ ಎಲ್ಲ ರಾಶಿ ಭಾಗಗಳೇನಾಗಿರಬೇಕು? ಸಮ ಇರಬೇಕು. ಇಲ್ಲಿ ಸಮ ಇದ್ದಾವೆ ಎಲ್ಲವೂ. ಇದು ಒಂದು ಭಾಗದಲ್ಲಿ ಅರ್ಧ ಭಾಗ ಮಾಡಿರ್ತಾನೆ, ಎಲ್ಲವೂ ಅರ್ಧ ಭಾಗ ಮಾಡಿಬಿಡ್ರಿ. ಈಗ ಒಟ್ಟು ಎಷ್ಟು ಭಾಗ ಆಗ್ತದೆ? 8. 8ರಲ್ಲಿ ಎಷ್ಟು ಭಾಗ ಬಳಸಿದ್ದಾರೆ ಅವರು? 1, 2, 3 ಇಷ್ಟು ಭಾಗ ಬಳಸಿದ್ದಾರೆ ತಾನೆ, ಅರ್ಧ ಭಾಗ. ಸೊ 3/8 ಮೀಟರ್. ಅವನು ಬಳಸಿದೆಷ್ಟು? 3/8 ಮೀಟರ್, ಅಥವಾ 8ನೇ 3 ಮೀಟರ್. ಆಯಿತಾ? ಆದರೆ ಲೆಕ್ಕ ಮಾಡಬೇಕು ಅಂದರೆ ಅವನ ಹತ್ರ 3/4 ಮೀಟ್ರ್ ಇತ್ತು. ಇದರ ಅರ್ಧ ಭಾಗ. ರ ಅಂದರೆ ಮಕ್ಕಳೇ ಕನ್ನಡದಲ್ಲಿ ಗುಣಾಕಾರ. ರ ಅಂತಂದರೆ ಗುಣಾಕಾರ. ಅದರ ಅಂದರೆ ಗುಣಾಕಾರ. ಅರ್ಥ ಆಯ್ತಾ? ನೋಡ್ರಿ, ಗುಣಾಕಾರದಲ್ಲಿ ಒಂದು ರಾ ಇದೆ, ಹಾಗಂತೇಳಿ ಭಾಗಕಾರದಲ್ಲೂ ರಾ ಇದೆ ಅಂತ ಹೇಳ್ಬೇಡ್ರಿ. ಓಕೆ. ಸೊ ರ ಅಂದರೆ ಗುಣಾಕಾರ. ಇಂಗ್ಲೀಷಲ್ಲಿ ಆಫ್ ಅಂತೀವಿ. ಇಂಗ್ಲೀಷಲ್ಲಿ ಆಫ್ ಅಂತೀವಿ. ಅದು ವಿ ಬೋರ್ಡ್ ಮಾಸಲ್ಲಿ ಬರ್ತದೆ, ಮುಂದೆ ಓದ್ತೀವಿ. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ 3/4 ಮೀಟರ್ ಅಂತ ಇತ್ತು. ಸರಿ, ಮೀಟರ್. ರ ಅಂದರೆ ಗುಣಾಕಾರ. 1/2. ಏನು ಮಾಡ್ತಾಯಿದ್ವಿ? 3 1 3, 4 2 8. ಉತ್ತರ ಬಂತು. ಈಸಿ ಇರ್ತದೆ. ಅರ್ಥ ಆದರೆ ಈಸಿ. ಸೊ ಅವನು ಬಳಸಿದ ಎಷ್ಟು ಮೀಟ್ರು? 3/8 ಮೀಟರ್. ಅರ್ಥ ಆಯ್ತಾ? ಗೊತ್ತಾಯ್ತಾರ ಮಕ್ಕಳೇ ಎಲ್ಲರೂ? ಸೊ ಚಿತ್ರ ಬಿಡಿಸಿ ಪ್ರತಿ ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ ತೇಜು, ಲೇಟ್ ಆಗ್ತದೆ. ಆಯಿತಾ? ಆದರೂ ನಾನು ಏನಪ್ಪ ಪ್ರಶ್ನೆ ಅಲ್ಲ, ಅಂಥ ಪ್ರಶ್ನೆಗಳು ಮುಂದೆ ಬರ್ತವೆ, ನೋಡೋಣ. ಮುಂದೆ ಬರ್ತದೆ, ನೋಡೋಣ. ಲಕ್ಷ್ಮಿಯು 3ನೇ 2 kg ಅಥವಾ 2/3 kg ಬೆಲ್ಲವನ್ನು ತಯಾರಿಸಿದಳು. ಅವಳು ಅದರಲ್ಲಿ 1/4 ಭಾಗವನ್ನು ತನ್ನ ನೆರೆಹೊರೆಯವಳಾದ ಸವಿತಾಗೆ ಕೊಟ್ಟಳು. ಸವಿತಾಗೆ ಎಷ್ಟು ಬೆಲ್ಲ ಸಿಕ್ಕಿತು? ಲಕ್ಷ್ಮಿ ಏನು ಮಾಡ್ತಾ ಇದ್ದಾರೆ ನೋಡಿ, 2/3 kg. ಹಲೋ, 2/3 kg ಯಾರಿಗೆ ಕೊಡ್ತಾ ಇದ್ದಾರೆ? ಸವಿತಾಗೆ ಕೊಟ್ಟರು. ಆಯಿತಾ? ಅದರಲ್ಲಿ 1/4 ಭಾಗ, ಇದನ್ನು ನಾವು 4 ಭಾಗ ಮಾಡಬೇಕು. ಇದರಲ್ಲಿ ಇಷ್ಟು ಭಾಗವನ್ನು ಯಾರಿಗೆ ಕೊಡ್ತಾ ಇದ್ದಾರೆ? ಸವಿತಾ. ಯಾರಿಗೆ? ಸವಿತಾಗೆ ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಸವಿತಾಗೆ ಎಷ್ಟು ಸಿಕ್ತು ಮಕ್ಕಳೇ? ಇದು ಈ ಭಿನ್ನ ರಾಶಿಯಲ್ಲಿ ಗೊತ್ತಿದ್ದಿಲ್ವ, ಎಲ್ಲ ರಾಶಿಗಳು ಸಮ ಇರಬೇಕು. ಸೊ ಎಲ್ಲದನ್ನು ಸಮ ಭಾಗ ಮಾಡಿಬಿಟ್ವಿ. ಒಟ್ಟು ಎಷ್ಟು ರಾಶಿ ಆಯಿತು?
6 ಅದರಲ್ಲಿ 1 ಉಳಿತು. ಕರೆಕ್ಟಾ? ಸವಿತಾಗೆ ಎಷ್ಟು ಹೋಯ್ತು? 1 ಭಾಗ 6ರಲ್ಲಿ 1 ಭಾಗ ಹೋಗಿದೆ ತಾನೇ, ಹೌದಾ ಇಲ್ವಾ? ಸೊ ಚಿತ್ರದ ಮೂಲಕ ಮಾಡಿದ್ರೆ ಆಪ್ಷನ್ ಸಿನೇ ಬರ್ತದೆ ಇದಕ್ಕೆ ಉತ್ತರ. ಆಯಿತಾ? ಆದರೆ ಲೆಕ್ಕ ಮಾಡಿದ್ರೆ ಏನಾಗುತ್ತೆ ನೋಡ್ರಿ, ಲೆಕ್ಕ ಮಾಡಿದ್ರೆ ಏನಾಗುತ್ತೆ? ಸೊ ಲಕ್ಷ್ಮಿ ಮಾಡಿದ್ದು 2/3 kg, 2/3 kg. ಇದರ ಕಾಲು ಭಾಗವನ್ನು ಸವಿತಾ ಕೊಡ್ತಾ ಇದ್ದಾರೆ, ಇದರ ಕಾಲು ಭಾಗವನ್ನು ಸವಿತಂಗೆ ಕೊಡ್ತಾ ಇದ್ದಾರೆ. ಸರಿನಾ? ರ ಅಂದ್ರೇನು? 2/3 kg ಇಂಟು 1/4. ಇದೇ ಉತ್ತರ ಬರುತ್ತೆ ನೋಡ್ರಿ ಮಕ್ಕಳೇ. 2 1s 2 1s 2, 2 2s 4, 1/6 kg. 1 1 1, 3 2 6, ಮುಗೀತು. 1/6 kg ಬಂತ ಇಲ್ಲ ಉತ್ತರ? ಸಾಧಾರಣ ಕನಿಷ್ಠ ರೂಪಕ್ಕೆ ತರಬೇಕು. ಆಲ್ ರೈಟ್, ಅರ್ಥ ಆಯ್ತಾ? ಇದು ಚಿತ್ರ ಬಿಡಿಸಿಯೂ ಮಾಡ್ಬೋದು, ಇಲ್ಲ ಅಂತಲ್ಲ. ಸಮಯ ಭಾಳ ಆಗ್ತದೆ, ಆಯಿತಾ? ಸಮಯ ಭಾಳ ಆಗ್ತದೆ, ಅರ್ಥ ಅದೇ ಕೊಡ್ತದೆ. ಇಲ್ಲಿ ನೋಡಿ, ಒಬ್ಬ ರೈತನ ಬಳಿ 4/5 ಬಿಗ ಜಮೀನಿದೆ. ಎಕರೆ ಅಂತೀವಿ, ಆ ಕಡೆ ಬಿಗ ಅಂತಾರೆ. ಬಿಗ ಗುಂಟೆ, ನಮ್ಮ ಕಡೆ ಎಕರೆ ಗುಂಟೆ ಅಂತೀವಿ. ಉತ್ತರ ಪ್ರದೇಶ ಆ ಕಡೆ ಎಲ್ಲ ಬಿಗ ಅಂತಾರೆ, ಉತ್ತರ ಭಾರತದಲ್ಲೆಲ್ಲ. ಈ ಭೂಮಿಯ ಯಾವ ಭೂಮಿಯ 4/5 ಬಿಗ ಭೂಮಿಯ 2/3 ಭಾಗವನ್ನು ಗೋಧಿಯನ್ನು ನೆಟ್ಟನು. ಗೋಧಿಗೆ ಎಷ್ಟು ಬಿಗ ಬಳಸಲಾಯಿತು? ಬೆಸ್ಟ್ ಏನಪ್ಪ ಅಂದರೆ ಅವನ ಹತ್ರ ಎಷ್ಟು ಬಿಗ ಇದೆ? 4/5 ಬಿಗ. ಕರೆಕ್ಟಾ? ಸರಿ, ಇದರ ಎಷ್ಟು ಭಾಗದಲ್ಲಿ ಗೋಧಿ ಬೆಳೀತಾ ಇದ್ದಾನೆ? 2/3 ಭಾಗ ಗೋಧಿ ಬೆಳೀತಾ ಇದ್ದಾನೆ. ರಾ ಓಕೆ. ಅವನು ಈ ಭೂಮಿ ರಾ ಅನ್ಬೇಕಿತ್ತ? ಆ ಭೂಮಿ ಅಂದರೆ ಅದರ ಯಾವ ಭೂಮಿಯ? ಇದರ 4/5 ಬಿಗ ಈ ಭೂಮಿಯ 2/3 ಭಾಗದಲ್ಲಿ ಗೋಧಿ ಬೆಳೀತಾ ಇದ್ದಾನೆ. ರ ಅಂದ್ರೇನು? ಗುಣಾಕಾರ. ಮಾಡಿಬಿಡ್ರಿ, ಯಾವುದಾದ್ರೂ ಕ್ಯಾನ್ಸಲ್ ಆಗ್ತದ? ಇಲ್ಲ. 8/15 ಬೀಗ. ಆಪ್ಷನ್ ಎ. ಇಷ್ಟೇ ಮಕ್ಕಳೇ. ಆದರೆ ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಈಗ ಎಷ್ಟು ಜಾಗದಲ್ಲಿ ಗೋಧಿ ಬೆಳೀಲಿಲ್ಲ? ಅವನ ಹತ್ರ ಎಷ್ಟು ಜಾಗ ಇತ್ತು? 5/4 ಬೀಗ. ಇದರ 3/2 ಭಾಗ ಗೋಧಿ ಬೆಳೆದಿದ್ದಾನೆ, ಆದರೆ 3ರಲ್ಲಿ 1 ಭಾಗ ಗೋಧಿ ಬೆಳೆದಿಲ್ಲ. 3ರಲ್ಲಿ 2 ಭಾಗದಲ್ಲಿ ಗೋಧಿ ಬೆಳೆದದ್ದ, 3ರಲ್ಲಿ 2 ಭಾಗದಲ್ಲಿ ಗೋಧಿ ಬೆಳೆದದ್ದ. 3ರಲ್ಲಿ 2 ಭಾಗ ಗೋಧಿ ಬೆಳೆದ್ರೆ 1 ಭಾಗದಲ್ಲಿ ಗೋಧಿ ಬೆಳೆದಿಲ್ಲ. ಸೊ 3ನೇ 1 ಭಾಗ ಗೋಧಿ ಬೆಳೆಯದೇ ಇರುವ ಭಾಗ, ಹೌದಾ? ಅದೆಷ್ಟು ಬರ್ತದೆ? 4/15 ಇದು ಬರ್ತದೆ. ಅರ್ಥ ಆಯ್ತಾ? ಭಾಳ ಜನ ಏನಂದ್ರೆ 7/15 ತಪ್ಪಾಗ್ತದೆ. ಅರ್ಥ ಆಯ್ತಾ? ಹಾಕ್ಬಿಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ರಾಜುವಿನ ತಾಯಿ ದೀಪಾವಳಿಗಾಗಿ 5/6 kg ಲಾಡುಗಳನ್ನು ತಯಾರಿಸಿದಳು. 5/6 kg ಲಾಡುಗಳನ್ನು ತಯಾರಿಸಿದಳು. ಕುಟುಂಬವು 3/5 ಲಾಡುಗಳನ್ನು ತಿಂದರು. ಕುಟುಂಬದವರು 3/5 ಭಾಗ ಲಾಡುಗಳನ್ನು ತಿಂದರು. ಅವರು ಎಷ್ಟು kg ಲಾಡುಗಳನ್ನು ತಿಂದರು? ಎಷ್ಟು kg? ಇದರ 3/5 ಭಾಗ. 5 ಕ್ಯಾನ್ಸಲ್, 3 1 3 2 ಒಟ್ಟು ಎಷ್ಟು kg ಬರುತ್ತದು? ಅರ್ಧ kg ಲಾಡು. ಆಪ್ಷನ್ ಕರೆಕ್ಟಾ? ಕೆಲವರಿಗೆ ಆಪ್ಷನ್ ಸಿ ಬಂದ್ಬಿಡ್ತದೆ. ಇದು ಅರ್ಥ ಆಯ್ತಾ ಇದು ಮಕ್ಕಳೇ? ಓಕೆ. ಎಷ್ಟು ತಿನ್ನಲ್ಲ ಅಂದರೆ ಅರ್ಧ kg ತಿಂದಿಲ್ಲ ಅಲ್ಲ, ಆ ಥರ ಬರಲ್ಲ, ಸಾರಿ. ಒಂದು ಬಸ್ಸು 3/4 ಕಿಲೋಮೀಟರ್ ಪ್ರಯಾಣಿಸಿತು. ಹಲೋ, ನಾನು ಕ್ವಶನ್ ಏನು ಕೇಳಿದ್ನಪ್ಪ? ಇವ್ರು ಯಾರ್ಯಾರು ಉತ್ತರ ಕೊಡ್ತಾ ಇದ್ದಾರಲ್ಲ, ಇವರೆಲ್ಲ ಭಾಳ ದೊಡ್ಡ ಮಿಸ್ಟೇಕ್ ಮಾಡ್ತೀರಿ ನೀವು ಪರೀಕ್ಷೆ ಬಂದಾಗ.
ನಾನು ಪ್ರಶ್ನೆ ಬೇರೆದು ಕೇಳಬೇಕು ಅಂತ ಇದ್ದೆ, ನೀವೇನು ಮಾಡ್ತೀರಿ? ಓಹೋ, ಇಲ್ಲೊಂದು ಭಿನ್ನರಾಶಿ, ಇಲ್ಲೊಂದು ಭಿನ್ನರಾಶಿ, ನಾವೇ ಕೋತಿಗಳು, ನಾವೇನು ಮಾಡಿಬಿಡೋಣ, ಇವನನ್ನು ಗುಣಿಸಿ ಉತ್ತರ ಹೇಳ್ಬಿಟ್ಟು ಆಪ್ಷನ್ ಸಿ ಅಂತ ಕೂಗ್ಬಿಡೋಣ ಅಲ್ವಾ? ಹೇಗಿದ್ದರೂ ಮೇಷ್ಟ್ರು ಪಾಠ ಮಾಡ್ತಿರೋದು ಭಿನ್ನರಾಶಿಗಳ ಗುಣಾಕಾರ. ಅವ್ರು ತಂದಿರೋ ಎಲ್ಲ ಪ್ರಶ್ನೆಗಳು ಏನಿರ್ತವೆ? ಗುಣಾಕಾರದ ಪ್ರಶ್ನೆಗಳೇ ಇರ್ತವೆ. ನಾವು ಗುಣಾಕಾರ ಕಲ್ತಿರೋ ಮಹಾ ಬಾಲ ಇಲ್ಲದ ಕೋತಿಗಳು. ನಾವೇನು ಮಾಡಿಬಿಡೋಣ, ಮೇಷ್ಟ್ರು ಪ್ರಶ್ನೆ ಓದೋಕ್ಕಿಂತ ಮುಂಚೆನೇ ಅತಿ ಬುದ್ಧಿವಂತರು ಅನ್ಸ್ಕೊಂಬೇಡಬೇಕು ಅಂತ ಆಪ್ಷನ್ ಸಿ ಅಂತ ಕೂಗ್ಬಿಡೋಣ. ಆಪ್ಷನ್ ಸಿ, ಆಪ್ಷನ್ ಸಿ, ನಾವೇ ಬಾಲ ಇಲ್ಲದ ಕೋತಿಗಳು, ಬಾಲ ಇಲ್ಲದ ಕೋತಿಗಳು. ನಾನು ಪ್ರಶ್ನೆ ಏನು ಕೇಳಿದ್ದೆ? ಪ್ರಶ್ನೆ ಓದಿದ್ನಾ? ಮತ್ತು ನೀವು ಯಾವುದಕ್ಕೆ ಉತ್ತರ ಕೊಟ್ರಿ? ಏನು ಕೊಟ್ಟರು ಅವ್ರು ಉತ್ತರ? ಪ್ರಶ್ನೆ ಅವರು ಓದಿಲ್ಲ, ಅವ್ರೇನು ಮಾಡಿದ್ದಾರೆ? ಇದೇ ಕೆಲಸ ಮಾಡಿದ್ದಾರೆ, ಇದೇ ಕೆಲಸ ಮಾಡಿದ್ದಾರೆ ಅವರು. ಆಮೇಲೆ ಈ ಥರ ಕೆಲಸ ಮಾಡೋರು ಯಾವ ಥರ ಎಡುತ್ತಿದ್ರು ಹಿಂದಿನ ತರಗತಿಯಲ್ಲಿ ನೋಡಿದ್ದೀರಾ? ಯಾವ್ಯಾವ ಥರ ಎಡುತ್ತಿದ್ರು ನೋಡಿದ್ದೀರಾ ಇಲ್ವಾ? ಅಷ್ಟೇ, ಓವರ್ ಕಾನ್ಫಿಡೆನ್ಸ್ ಕಿಲ್ಸ್. ಆಯ್ತಪ್ಪ, ನಿಮ್ಮ ಆಪ್ಷನ್ ಸಿ ಸರಿಯಾದ ಉತ್ತರ ಆಯಿತಾ? ಸ್ವಲ್ಪ ಈಗಲಾರು ಸುಮ್ಮನಿರ್ರಿ. ನಾವು ಬೇರೆಯವ್ರಿಗಾದರೂ ಪಾಠ ಮಾಡ್ತೀವಿ. ಓಕೆ, ಯಾರ್ಯಾರು ಪ್ರಾಮಾಣಿಕವಾಗಿ ನೋಡಬೇಕು ಅಂತ ಬಯಸ್ತೀರಿ? ನೋಡಿ, ಒಂದು ಬಸ್ಸು 3/4 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಮೋಹನ್ ಈ ದೂರದ, ಯಾವ ದೂರದ? 3/4 ಕಿಲೋಮೀಟರ್, 3/4 ಕಿಲೋಮೀಟರ್ ಈ ದೂರದ ಇದರ 1/3 ಭಾಗ ನಡೀತಾನೆ. ಅದರ 1/3 ಭಾಗ ನಡೀತಾನೆ. ಹಾಗಾದರೆ ಮೋಹನ್ ಎಷ್ಟು ದೂರ ನಡೀತಾರೆ ಅಂತ ಕೇಳ್ತಾ ಇದ್ದಾರೆ. ಇದು ಭಾಳ ಸುಲಭ. ನಮ್ಮ ಬಾಲ ಇಲ್ಲದ ಕೋತಿಗಳೆಲ್ಲ ಮಾಡಿದ್ದಾರೆ ಕೆಲಸನ. 3 ಕ್ಯಾನ್ಸಲ್, 1/4 ಅಂತ ಉತ್ತರ ಕೂಗ್ಬಿಟ್ಟಿದ್ದಾರೆ. ಆಯಿತಾ? ನಾನು ನಿಮಗೆ ಪ್ರಶ್ನೆ ಕೇಳೋದೇನಪ್ಪ ಅಂದರೆ, ಮೋಹನ್ ಎಷ್ಟು ಕಿಲೋಮೀಟ್ರು 1/3 ಭಾಗ ನಡೀತಾನೆ? ಮೋಹನ್ ಒಟ್ಟು ಎಷ್ಟು ಭಾಗ ನಡೀತಾ ಇದ್ದಾನೆ? ಮೋಹನ್ 3 ಭಾಗ ನಡೀತಾ ಇದ್ದಾನೆ. ಒಟ್ಟಾರೆ ಮೋಹನ್ ಕ್ರಮಿಸ್ತಿರೋದು 3 ಭಾಗ. 1/3 ಭಾಗ, 3ರಲ್ಲಿ 1 ಭಾಗ ನಡೀತಾ ಇದ್ದಾನೆ. 3ರಲ್ಲಿ 2 ಭಾಗ ನಡೀತಾ ಇಲ್ಲ, ಬೇರೆ ಎದ್ರಲ್ಲಿ ಹೋಗ್ತಾ ಇದ್ದಾನೆ. ಎಷ್ಟು ಭಾಗ ನಡೀತಾ ಇಲ್ಲ? ಎಷ್ಟು ಕಿಲೋಮೀಟ್ರ್ ನಡೀತಾ ಇಲ್ಲ? ಹಾಂ, ಬಸ್ಸು 3/4 ಕಿಲೋಮೀಟ್ರ್ ಹೋಗುತ್ತೆ. ಇದರ 1/3 ಭಾಗ ನಡೀತಾನೆ. ಇನ್ನು ಉಳಿದ ಭಾಗ ಏನು ಮಾಡ್ತಾನೆ? 3ರಲ್ಲಿ 1 ಹೋದರೆ ಉಳಿಯೋದು ಎಷ್ಟು? 3ರಲ್ಲಿ 2 ಭಾಗ ಉಳಿತದೆ. ಎಷ್ಟು ಭಾಗ ನಡೆಯೋದಿಲ್ಲ? ಸೊ 3 ಕ್ಯಾನ್ಸಲ್, 1 2, ಸೊ ಅಂದರೆ 1/2 ಕಿಲೋಮೀಟರ್. ಇನ್ನು ಅರ್ಧ ಕಿಲೋಮೀಟ್ರ್ ಅವ್ನು ನಡೆಯೋದಿಲ್ಲ. ಅವನೇನು ಮಾಡ್ತಾನೆ? ಯಾವುದಾದ್ರೂ ಬೇರೆದರಲ್ಲಿ, ಬಸ್ಸಲ್ಲೋ ಸೈಕಲಲ್ಲೋ ಬೇರೆ ಗಾಡಿಯಲ್ಲೋ ಯಾವುದರಲ್ಲೋ ಹೋಗ್ತಾನೆ. ಓಕೆ, ನೀವೇನಾದ್ರು ಕಿರ್ಚೋದು ಬಾಕಿ ಇದೆಯಾ ಬಾಲದ ಕೋತಿಗಳು? ಎನಿವೇಸ್, ಓಕೆ, ನೆಕ್ಸ್ಟ್ ರೆಡಿ ಇದ್ದೀರಲ್ಲ ಈಗ? ಓಕೆ, ಕಿರ್ಚಿ ಸ್ಟಾರ್ಟ್. ಸದ್ವಿನ್ ನೀವೇ ಅಲ್ವಾ ಲೀಡ್ರ್ ಇದಕ್ಕೆ? ಮಹಾದಂಡ ನಾಯಕರು, ಶುರು ಮಾಡಿರಿ. 2/8, 2/5 ಇಂಟು 1/2. ಸರ್ 5 ಸರ್ ಆನ್ಸರ್ ಇದಕ್ಕೆ. ಹಾಂ, 1/5 ಸರ್, 1/5 ಸರ್, ಆಪ್ಷನ್ ಬಿ ಸರ್. ಕಿರ್ಚಿಬಿಡ್ರಿ. ಆಲ್ರೆಡಿ ಅವ್ರು ಕೈ ಎತ್ತಿದ್ದಾರೆ. ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ, ನೆಗೆಟಿವ್ ಕ್ವೆಶನ್ಸ್ ಬರ್ತದೆ. ಇಲ್ಲಿ ನೋಡಿ, ಪ್ರಶ್ನೆ ಓದ್ತೇನೆ. ಸುನೀತಾ 2/5 kg ಅಕ್ಕಿಯನ್ನು ಖರೀದಿಸಿದರು. ಸುನೀತಾ ಎಷ್ಟು kg ಅಕ್ಕಿ ಖರೀದಿ ಮಾಡ್ತಾರೆ? 2/5 kg ಅಕ್ಕಿನ ಖರೀದಿ ಮಾಡ್ತಾರೆ. ಗುಡ್. ಅವಳು ಅದರಲ್ಲಿ ಅರ್ಧ ಭಾಗವನ್ನು ಊಟಕ್ಕೆ ಬೇಯಿಸ್ತಾಳೆ. ಇದರ ಅರ್ಧ ಭಾಗ ಏನು ಮಾಡ್ತಾ ಇದ್ದಾರೆ? ಊಟಕ್ಕೆ ಬೇಯಿಸ್ಬಿಟ್ರು. ಅವಳು ಎಷ್ಟು ಅಕ್ಕಿಯನ್ನು ಬೇಯಿಸಿದಳು? ಲೆಕ್ಕ ಮಾಡಿದ್ರೆ ಬರ್ತದೆ. 8, 2 ಕ್ಯಾನ್ಸಲ್, ಉಳಿಯೋದು 1/5 kg. ಅಂದರೆ ಗುಣಾಕಾರ ಗೊತ್ತಿದೆ. ಹಾಗಾದರೆ ಮಕ್ಕಳೇ 1/5 kg ಬೇಯಿಸಿದ್ದೇ ಆದರೆ ಎಷ್ಟು kg ಬೇಯಿಸ್ಲಿಲ್ಲ? 1/5 kgನೇ. ಯಾಕಂದರೆ ಅರ್ಧ ಭಾಗ ತಾನೇ 1/5. ಇನ್ನು ಅರ್ಧ ಭಾಗ ಎಷ್ಟಿರುತ್ತೆ? ಅಷ್ಟೇ ಇರುತ್ತೆ. ಸೊ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ ಕೇಳಿ, ಉತ್ತರ ದೊಡ್ಡದಲ್ಲ, ಉತ್ತರ ಎಲ್ಲ ಸುಲಭ ಇದೆ. ಪ್ರಶ್ನೆ ಕೇಳ್ಕೊಳ್ಳಿ. ಒಬ್ಬ ಟೈಲರ್ ಬಳಿ 7/8 ಮೀಟರ್ ಬಟ್ಟೆ ಇದೆ. 7/8 ಮೀಟರ್ ಬಟ್ಟೆ ಇದೆ. ನನ್ನ ಪ್ರೀತಿಯ ಬಾಲದ ಕೋತಿಗಳೇ, ಪ್ಲೀಸ್, ಅವರು ಕರವಸ್ತ್ರ ತಯಾರಿಸಲು, ಕರವಸ್ತ್ರ ಅಂದರೆ ಇದು, ಈ ಬಾಲದ ಕೋತಿಗಳಿಗೆ ಇದು ಗೊತ್ತಾಗಲ್ಲ, ಇದು ಗೊತ್ತಾಗಕ್ಕೆ ಸಾಧ್ಯನೇ ಇಲ್ಲ. ಕರವಸ್ತ್ರ ಅಂದರೆ ಯೂನಿಫಾರ್ಮ್ ಅಂತ ನೋಡ್ರಿ. ಕರ್ಚೀಫ್, ಕರ ಅಂದರೆ ಕೈ, ಹ್ಯಾಂಡ್ ಕರ್ಚೀಫ್. ಇಲ್ಲಿ ಇಂಗ್ಲೀಷಲ್ಲೇ ಕೊಟ್ಟಿದ್ದಾರೆ. ಅವ್ರು ಅದನ್ನೆಲ್ಲ ನೋಡೋದಿಲ್ಲ ರೀ.
ಅವ್ರೇನಿದ್ರು ಗುಣಾಕಾರ ಗುಣಾಕಾರ ಗುಣಾಕಾರ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಫಸ್ಟ್ ರ್ಯಾಂಕ್ ರಾಜುಗಳು ಇರ್ತಾರಲ್ಲ ಆ ಥರ. ಹಾಂ, ಸೊ ಈ ನೈಜ ಬದುಕಿನ ಬಗ್ಗೆ ಹೆಚ್ಚು ಜ್ಞಾನ ಇರೋದಿಲ್ಲ. ಎನಿವೇಸ್, ಬಟ್ ಅವರು ನಮ್ಮ ತರಗತಿಯಲ್ಲಿ ಬೇಕಾಗಿರೋರೆ. ಹಾಂ, ಸೊ 7x8 ಮೀಟರ್ ಬಟ್ಟೆ ಇದೆ. ಅವನು ಕರವಸ್ತ್ರ ತಯಾರಿಸಲು ಇದರ 7ನೇ 2 ಮೀಟರ್ 7ನೇ 2 ಭಾಗವನ್ನು ಬಳಸ್ತಾನೆ. 7ನೇ 2 ಭಾಗವನ್ನು ಬಳಸ್ತಾನೆ. ಸೊ ಹಾಗಾದರೆ ಅವನು ಎಷ್ಟು ಬಟ್ಟೆಯನ್ನು ಬಳಸಿದನು? ಅವನು ಎಷ್ಟು ಬಟ್ಟೆ ಬಳಸ್ತಾನೆ ಲೆಕ್ಕ ಮಾಡಿದ್ರೆ ಬರ್ತದೆ. ಟ್ಯೂಬ್ 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 1/4 ಮೀಟರ್, 1/4 ಮೀಟರ್. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕೊಡ್ತಾರೆ ಅವರು. ನಾನು ಹಿಂದೆ ಹೇಳಿದ್ದೆ, ಏನಂತ ಹೇಳಿದ್ದೆ, ಈ ರೀತಿ ಕನಿಷ್ಠ ರೂಪಕ್ಕೆ ತಂದ ಪ್ರಶ್ನೆಗಳು ಬರ್ತವೆ ಅಂತ ಹೇಳಿದ್ದೆ. ಬಳಸದೇ ಇರುವ ಬಟ್ಟೆ ರಿಯಲಿ ಅವನ ಹತ್ರ 7x8 ಮೀಟ್ರ್ ಬಟ್ಟೆ ಇತ್ತು. 7ರಲ್ಲಿ 2 ಮೀಟ್ರ್ ಬಟ್ಟೆ ಬಳಸಿದ್ದಾರೆ. ಹಂಗಾದರೆ 7ರಲ್ಲಿ 5 ಬಳಸಿರಲ್ಲ. ಸೊ ಇದು ಕ್ಯಾನ್ಸಲ್ ಆದರೆ ಉಳಿಯೋದೆಷ್ಟು? 5/8 ಮೀಟರ್. ಕರೆಕ್ಟ್. ರಾ ಅಂತಂದ್ರೆ ಏನಂತ ಅರ್ಥ? ಏನ್ರಾ ರಾ ಅಂದರೆ ಏನ್ರ? ಹಾಂ, ತೆಲುಗಲ್ಲಿ ರಾ ಅಂದರೆ ಬರ್ರಿ ಅಂತ. ಹಾಂ, ಅದು ನಾವು ಅದನ್ನು ಆ ಥರ ಯೋಚನೆ ಮಾಡ್ಬೋದಲ್ಲಮ್ಮ. ನಾವು ಇದ್ರದ್ದೇ ತಾನೇ ಗುಣಾಕಾರ ಮಾಡೋಕ್ಕಾಗೋದು. ಈ ಬಟ್ಟೆಯ ಅಂತಲೂ ಹಾಕ್ಬೋದು, ತೊಂದರೆ ಇಲ್ಲ. ಅದು ಸಹ ಗುಣಾಕಾರಕ್ಕೆ ಸಂಬಂಧಪಡ್ತದೆ. ನಾವು ಇದೊಂದು ಒಳ್ಳೆ ಅಭ್ಯಾಸ ಮಾಡ್ಕೋತೀವಿ. ಯಾಕಂದರೆ ಮುಂದೆ ಅದನ್ನು ಕೊಡ್ತಾರಮ್ಮ. ಕರೆಕ್ಟ್. ಕಿರಣ್ನ ಹಸು 5/6 ಲೀಟ್ರು ಹಾಲು ಕೊಡುತ್ತದೆ. 5/6 ಲೀಟರ್ ಹಾಲು ಕೊಡುತ್ತದೆ. ಅವಳು ಈ ಹಾಲಿನ 3/5 ಭಾಗವನ್ನು ಮಾರ್ತಾಳೆ. ಇದರ 3/5 ಭಾಗ. ಕರೆಕ್ಟ್. ಈ ಹಾಲಿನ ಯಾವ ಹಾಲು? 5/6 ಲೀಟರ್ ಹಾಲಿನ 3/5 ಭಾಗ ಮಾರ್ತಾಳೆ. ಭಗವಂತ ಏನು ಬಂತಪ್ಪ ಮೈ ಮೇಲೆ? 3/5 ಭಾಗವನ್ನು ಮಾರ್ತಾಳೆ. ಹಾಗಾದರೆ ಅವಳು ಎಷ್ಟು ಲೀಟರ್ ಹಾಲನ್ನು ಮಾರ್ತಾಳೆ? 1/? ಎಷ್ಟು ಲೀಟ್ರ್ ಮಾರಲಿಲ್ಲ? 1/3. ಓಕೆ, ಚೆಕ್ ಮಾಡೋಣ. ಸೊ 5 ಕ್ಯಾನ್ಸಲ್, 3 3 ಸೊ ಮಾರಿದ್ದಂತೂ 1/2 ಲೀಟ್ರ್. ಕರೆಕ್ಟ್. ಅವಳ ಹತ್ರ ಕಿರಣ್ ಹತ್ರ 5/6 ಲೀಟ್ರ್ ಹಾಲಿತ್ತು. ಅದರ 5ನೇ 3 ಭಾಗ ಮಾರ್ತಾರೆ. ಎಷ್ಟು ಭಾಗ ಮಾರಲಿಲ್ಲ ಹಾಗಾದರೆ? 5ನೇ 2 ಭಾಗ ಅಲ್ವಾ? ಮಕ್ಕಳೇ, 5ರಲ್ಲಿ 3 ಭಾಗ ಮಾರ್ತಾಯಿದ್ದಾರೆ. 5ರಲ್ಲಿ 3 ಭಾಗ ಮಾರಿದ್ರೆ 5ರಲ್ಲಿ 3 ಭಾಗ ಮಾರಿದ್ರೆ ಎಷ್ಟು ಭಾಗ ಉಳಿತದೆ? 2 ಭಾಗ. 5ರಲ್ಲಿ 2 ಭಾಗ ಮಾರಲಿಲ್ಲ. ರೈಟ್. ಪ್ರಶ್ನೆ ಎಕ್ಸಾಮಿಗೆ ಬರ್ತಿದ್ದು ಅಲ್ಲಿ ಯಾವ ಥರ ಕೇಳ್ತೀವಿ ಗೊತ್ತಾ? ಮಾರಿದ್ದು ಕೊಡ್ತೀವಿ, ಎಷ್ಟು ಮಾರಲಿಲ್ಲ ಅಂತ ಕೇಳ್ತೀವಿ. ಅವಾಗ ನೀವೇನಾದರೂ ಈ ಥರ 5ನೇ 3 ಭಾಗ ಅಂತ ಗುಣಿಸ್ಬಿಟ್ರೆ ಉತ್ತರ ಬರಲ್ಲ. ಅವಾಗ ಏನು ಗುಣಿಸ್ಬೇಕು? 5ನೇ 2. ಹಾಂ, ಏನ ಆನ್ಸರ್ ಕೊಡ್ತೀವಿ ನಾವು. ಕೇಳೋದು ಕ್ವೆಶನ್ ಏನು? ಎಷ್ಟು ಲೀಟ್ರ್ ಮಾರಿದಳು ಅಂತ ಕೇಳಲ್ಲ, ಎಷ್ಟು ಲೀಟ್ರ್ ಮಾರಲಿಲ್ಲ ಅಂತ ಕೇಳ್ತೀವಿ. ಅವಾಗೇನಾಗ್ತದೆ? ಡ್ಯಾಶ್ 2 2 3 ಸೊ ಇದು 1/3 ಲೀಟ್ರ್ ಆಗುತ್ತೆ. ಆಪ್ಷನ್ಸ್ ಯಾವ ಥರ ಕೊಟ್ಟಿರ್ತೀವಿ ಅಂದರೆ 1/2, 1/3, 1/4, 1/5 ಈ ಥರ ಕೊಟ್ಬಿಡ್ತೀವಿ. ಭಾಳ ಮಜವಾಗಿರುತ್ತೆ. ಎನಿವೇಸ್, ಈ ಬಾಲಲ್ಲಿದ್ದ ಕೋತಿಗಳು ಡೈರೆಕ್ಟ್ ಗುಣಿಸ್ಬಿಡ್ತಾರೆ. ಕ್ವಶನೇ ಓದಕ್ಕೆ ಹೋಗಲ್ಲ ಅವರು. ಹೊಡಿಲಿಲ್ಲದ್ರೆ ಬಟ್ ಹೊಡಿಬೇಕಲ್ಲವೇ? ಎಸ್. ಬನ್ನಿ ಮುಂದಿನ ಪ್ರಶ್ನೆ ನೋಡಿ. ನಾವಿನ್ನೂ ವಾರ್ಮಪ್ ಆಗ್ತಿದ್ದೀವಿ ಬೆನ್ಕೇಶ, ನಾವಿನ್ನೂ ವಾರ್ಮಪ್ ಆಗ್ತಾಯಿದ್ದೀವಿ. ಇದನ್ನು ಟ್ರೈಲರ್ ಪಿಕ್ಚರ್ ಬಾಕಿ ಹೇ. ಎತ್ತಿನ ತರುಣ್ ಯಾವ ಪಿಕ್ಚರ್ ಅಂತ ಕೇಳ್ಬೇಡಪ್ಪ, ಇದೇ ಭಿನ್ನರಾಶಿ ಪಿಕ್ಚರೇ. ಹಾಂ, ಓಕೆ. ಅವ್ನು ಯೋಚನೆ ಮಾಡ್ತಿದ್ದಾನೆ, ಸರ್ ಪಿಕ್ಚರ್ ತೋರಿಸ್ತಾರಾ? ಎತ್ತಿನ ಗಾಡಿಯು 1 ಗಂಟೆಯಲ್ಲಿ
4/5 ಕಿಲೋಮೀಟರ್ ಪ್ರಯಾಣಿಸುತ್ತದೆ. ಎತ್ತಿನಗಾಡಿಯಲ್ಲಿ ಹೋಗಿದ್ದೀರಾ? ನಮ್ಮ ಚಂದನಿಗೆ ಭಾಳ ಇಷ್ಟ ಎತ್ತಿನಗಾಡಿಗಳಂದರೆ. ಹಾಂ, ಚಂದನಿಗೆ ಭಾಳ ಇಷ್ಟ ಎತ್ತಿನಗಾಡಿಗಳು. ಅರ್ಧ ಗಂಟೆಯಲ್ಲಿ ಅದು ಎಷ್ಟು ದೂರ ಪ್ರಯಾಣಿಸುತ್ತದೆ? ಇದು 1 ಗಂಟೆಗೆ ಹೋಗ್ತದೆ, ಹೌದಾ? ಅರ್ಧ ಗಂಟೆ ಅಂದರೆ ಇದ್ರ ಅರ್ಧ ಭಾಗ. 1 ಗಂಟೆಯಲ್ಲಿ ಅಲ್ಲ ಮಕ್ಕಳೇ, ಒಂದು ಗಂಟೆಯಲ್ಲಿ 2 ಕಿಲೋಮೀಟ್ರ್ ಹೋಗುತ್ತೆ. ಅರ್ಧ ಗಂಟೆಯಲ್ಲಿ 1 ಕಿಲೋಮೀಟ್ರ್ ಹೋಗುತ್ತೆ, ಅದರ ಅರ್ಧ ಭಾಗ. ರೈಟ್. ಓಕೆ, ಅರ್ಧ ಗಂಟೆಯಲ್ಲಿ ಎಷ್ಟು ಹೋಗುತ್ತೆ ನೋಡ್ರಿ? ಅರ್ಧ ಭಾಗ ಮಾಡಿ ಎಷ್ಟು ಬರ್ತದೆ? 2 1 2, 2 2 4, 2/5 ಕಿಲೋಮೀಟರ್. ಸುಲಭ ಕಣ್ರಿ. ಅದು ಸಹ 2/5 ಬರುತ್ತೆ. ಕೆಲವ್ರು ಏನು ಮಾಡಿಬಿಡ್ತಾರೆ, 3/5 ಬರೆದುಬಿಡ್ತಾರೆ. 5ರಲ್ಲಿ 2 ಭಾಗ ಕ್ರಮಿಸ್ತದೆ, 5ರಲ್ಲಿ 3 ಭಾಗ ಹೋಗ್ಬೋದಲ್ಲ. ತಪ್ಪಾಗುತ್ತದು. ಅದು 5/2 ಇರ್ತದೆ ಅರ್ಧ ಭಾಗ ಅಂದಮೇಲೆ. ರಾಣಿಯ ಬಳಿ ಯಾರಪ್ಪ ಸರ್ ಅಂದದ್ದು? ಅದ ಗೊತ್ತ್ರಿ ಹೇಳಿದ್ರಲ್ರಿ ಬಾಯ್ಬಿಟ್ಟು. ಅವ್ರಿಗೇನು ಬಂದತ್ತಂತ ಹೇಳಿಬಿಟ್ರು ಅವರಲ್ಲೇ. ರಾಣಿಯ ಬಳಿ 3/5 ಬುಟ್ಟಿ ಮಾವಿನಕಾಯಿಗಳಿದ್ದಾವೆ. ಅವುಗಳಲ್ಲಿ 2/3 ಭಾಗವನ್ನು ತನ್ನ ಗೆಳತಿ ಮೀನಾಗೆ ಕೊಡುತ್ತಾಳೆ. ಮೀನಾಗೆ ಬುಟ್ಟಿಯ ಎಷ್ಟು ಭಾಗ ಸಿಕ್ಕಿತು? ಇದರ 2/3 ಭಾಗ ಕೊಡ್ತಾ ಇದ್ದಾಳೆ ಮೀನಾಗೆ. ಎಷ್ಟು ಭಾಗ ಸಿಕ್ಕಿತ್ತು? 3 ಕ್ಯಾನ್ಸಲ್. ಏನಾಗ್ತದೆ ಮಕ್ಕಳೇ? ರಾ ಅಂದ್ರೇನೋ ಗುಣಾಕಾರ, ಗುಣಾಕಾರ. ಸೊ ಉಳಿಯೋದು 2/5 ಭಾಗ. ಸೊ ಮೀನಾಗೆ ಬುಟ್ಟಿಯ 2/5 ಭಾಗ ಸಿಗ್ತದೆ. ಎಷ್ಟು ಭಾಗ ಸಿಕ್ಕಿಲ್ಲ? ನಮಗೆ ಸರಿಯಾದ ಉತ್ತರ ಇದು. ಎಷ್ಟು ಭಾಗ ಸಿಕ್ಕಿಲ್ಲ ಅದು ನೋಡ್ರಿ. ಮೀನ ಹತ್ರ 5/3 ಭಾಗ ಇತ್ತು. ಇದರ 3ರಲ್ಲಿ 2 ಸಿಕ್ಕರೆ 3ರಲ್ಲಿ 1 ಸಿಕ್ಕಿಲ್ಲ. ಸೊ ಹಾಗಾದರೆ ಏನಾಗುತ್ತೆ? 3 ಕ್ಯಾನ್ಸಲ್, 1/5 ಭಾಗ ಆಗುತ್ತೆ. ಇದು ಗೊತ್ತಿರಬೇಕು. ದೀಕ್ಷಾ ಎಮ್ ಸರಿಯಾಗಿ ಕುರಿ. ಮುಂದೋಗ್ಬೋದಾ? ಭಿನ್ನರಾಶಿಗಳು ಭಾಳ ಸುಲಭ, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಭಾಳ ಮಜವಾಗಿರ್ತದೆ. ನೀರಿನ ತೊಟ್ಟಿಯು 8/5 ಭಾಗ ತುಂಬಿದೆ. ಯಾವ ಥರ ಅಂದರೆ, ಒಂದು ತೊಟ್ಟಿ ಇದೆ, 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 ಭಾಗ, 6 ಭಾಗ. ಅಯ್ಯಯ್ಯೋ, ಕಟ್ಟಿಸ್ಬೇಕಲ್ಲ ಸ್ವಲ್ಪ. 7 ಭಾಗ, 8 ಭಾಗ ನೀರಿನ ತೊಟ್ಟಿ ಇದು. ನನ್ನ ಡ್ರಾಯಿಂಗ್ನ ಸ್ವಲ್ಪ ಕ್ಷಮಿಸ್ಬಿಡ್ರಿ. ಇದರಲ್ಲಿ 5 ಭಾಗ ತುಂಬಿದೆ. ಏನಂದಪ್ಪ? ತುಂಬಿಸ್ಬೇಕಲ್ಲಪ್ಪ, ಕೆಳಗಿಂದ ಮೇಲೆ ತುಂಬುತ್ತಲ್ಲ. 2 ಭಾಗ, 3 ಭಾಗ, 4 ಭಾಗ, 5 ಭಾಗ. ಸೊ ಈಗ ಎಷ್ಟಾಯ್ತಪ್ಪ ಇದು? 8/5 ಭಾಗ ತುಂಬಿದೆ. ಕರೆಕ್ಟಾ? ತುಂಬಿಸಿದೀವ? ತೊಟ್ಟಿನ 8 ಭಾಗ ಮಾಡಿದ್ದೀವಿ, ಅದ್ರಾಗ 5 ಭಾಗ ತುಂಬಿಸಿದ್ದೀವಿ. ಓಕೆ, ಮುಂದೇನಿದೆ? ನೀರಿನ 5/2 ಭಾಗವನ್ನು ನೀರಾವರಿಗೆ ಬಳಸಿದ್ದಾರೆ. ಅಲ್ರಿ, ಈ ತುಂಬಿದ ನೀರಿದೆಯಲ್ಲ, ಇದರ ಇದೆಷ್ಟು ಭಾಗ ಇದೆ? 5 ಭಾಗ ಇದೆ. 1 2 3 4 5 ಸಮಾನ ಭಾಗಗಳಿದ್ದಾವೆ. ಇದರ 2 ಭಾಗವನ್ನು ಎದಕ್ಕೆ ಬಳಸ್ತಾ ಇದ್ದಾರೆ? ನೀರಾವರಿಗೆ ಬಳಸಿಬಿಟ್ರು. ಹಾಗಾದರೆ ತೊಟ್ಟಿಯ ಎಷ್ಟು ಭಾಗವನ್ನು ಬಳಸ್ದಂಗಾಯ್ತು? ಅಲ್ರಿ, ತೊಟ್ಟಿಯಲ್ಲಿ 2 ಭಾಗ ಅಷ್ಟೇ ತಾನೇ ಬಳಸಿದ್ದು ನಾವು. ಹಲೋ ಮೈಕ್ ಟೆಸ್ಟಿಂಗ್ 1 2 3. ಗಮನ ಇಲ್ಲಿರಲಿ ಮಕ್ಕಳೇ. ತೊಟ್ಟಿಯ 2 ಭಾಗನಷ್ಟೇ ಬಳಸಿರ್ತಾರೆ ನಾವು. ಆಯಿತು, ಒಟ್ಟು ಎಷ್ಟು ಭಾಗ ಇತ್ತು? 8 ಭಾಗ. 8ರಲ್ಲಿ 2 ಭಾಗ ಅಷ್ಟೇ ಬಳಸ್ದಂಗೆ ಆಯ್ತು ನಾವು. ಸೊ ಅಲ್ಲಿಗೆ ಏನಾಗ್ತದೆ? 2 1 2 4. ಸೊ ತೊಟ್ಟಿಯ 1/4 ಭಾಗವನ್ನು ಬಳಸಿದಂತಾಗ್ತದೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಬಳಸದೇ ಇರೋದೆಷ್ಟು? 3 ಭಾಗ. ಇನ್ನೂ ಹಾಗೇ ಇದೆ ನೀರು. ಬಳಸಿದ್ದೆಷ್ಟು ಭಾಗ? 2/8 ಭಾಗ. ಅದು 1/4 ಆಗುತ್ತೆ ಕನಿಷ್ಠ ರೂಪಕ್ಕೆ ತಂದರೆ. ಅರ್ಥ ಆಯ್ತಾ? ಅಲ್ಲ, ಅತಿ ಬುದ್ಧಿವಂತ ಇದ್ರೂ ಪರವಾಗಿಲ್ಲಮ್ಮ, ಬುದ್ಧಿನೇ ಇಲ್ಲದೆ ಇರೋದ್ರೆ ಭಾರಿ ಕಷ್ಟ. ಹಾಂ,
ಬುದ್ಧಿವಂತರು, ಅತಿ ಬುದ್ಧಿವಂತರು ಪರವಾಗಿಲ್ಲ, ಬುದ್ಧಿನೇ ಇಲ್ಲಾಂದರೆ ಅದು ಭಾಳ ಕಷ್ಟ. ಅವರೇನಿಲ್ಲ, ತಲೆನೇ ಕಡಿಸ್ಕೊಳಕ್ಕೆ ಹೋಗೋದಿಲ್ಲ. ಅವಲಕ್ಕಿ ಪಾವಲಕ್ಕಿ ಮೂರು ಬೈ ಎಂಟು 6/8 ಅಲ್ಲ, 3/8. 6/8 ಅಲ್ಲ. ಬಳಸ್ತಿರೋ ನೀರೆಷ್ಟು? 3 ಭಾಗ. ಒಟ್ಟು ಎಷ್ಟು ಭಾಗ ಇದೆ? ಅರ್ಥ ಆಯ್ತಾ? ಓಕೆ, ಇದನ್ನು ಲೆಕ್ಕ ಮಾಡೋದಾದರೆ ಚಿತ್ರ ಬೇಡ, ಲೆಕ್ಕ ಮಾಡೋದಾದರೆ ಸುಲಭ. 5/8 ಇದರ 2/5 ಭಾಗ. ಸೊ 5 ಕ್ಯಾನ್ಸಲ್, 1 3 ಏನಾಗ್ತದೆ? ಸಾರಿ, ಥ್ಯಾಂಕ್ ಯು, 2 4. ಸೊ 1/4 ಭಾಗ ಬಳಸಲಾಯಿತು. ಓಕೆ, ಇದು ಈಸಿ. ಅದಕ್ಕೆಪ್ಪ ಸ್ವಲ್ಪ ಇಂಟ್ರೆಸ್ಟಿಂಗ್ ಇತ್ತು, ಅದಕ್ಕೆ ತೋರಿಸ್ತೆ ಅಷ್ಟೇ. ಗೋಪಾಲ್ 7/10 kg ಸಕ್ಕರೆಯನ್ನು ಖರೀದಿಸಿದ. ಅವನು ಚಹಾ ತಯಾರಿಸಲು ಇದರ 7/3 ಭಾಗವನ್ನು ಬಳಸ್ತಾನೆ. ಅವನು ಎಷ್ಟು ಸಕ್ಕರೆಯನ್ನು ಬಳಸ್ದ? ಎಷ್ಟು ಸಕ್ಕರೆ ಬಳಸಿದ? ಬಳಸಿದ್ದಿಷ್ಟೇ. 7 ಕ್ಯಾನ್ಸಲ್, 3/10 kg. 3/10 kg 3/10 kg ಎಷ್ಟು ಕೆ ಜಿ ಬಳಸಲಿಲ್ಲ? 4/10. 4/10 ಕರೆಕ್ಟ್. ಬಳಸದೇ ಇರುವ ಕೆ ಜಿ ಎಷ್ಟು? 4/10. ಫ್ಯಾಂಟಾಸ್ಟಿಕ್. ಹಳ್ಳಿಯ ಕೊಳವು ಶಾಲೆಯಿಂದ 9/10 ಕಿಲೋಮೀಟರ್ ದೂರದಲ್ಲಿದೆ. ರಾಧಾ ಈ ದೂರದ 1/3 ಭಾಗ ನಡೆದಳು. ರಾಧಾ ಇದರ 1/3 ಭಾಗ ನಡೀತಾ ಹೋಗ್ತಾಳೆ. ಅವಳು ಎಷ್ಟು ದೂರ ನಡೀತಾಳೆ ಹಾಗಾದರೆ? ಅಂದರೆ ಗೊತ್ತಿದೆ, ಗುಣಾಕಾರ 3 1 3 9. ಸೊ 3/10 ಕಿಲೋಮೀಟರ್ ರಾಧಾ ನಡೀತಾಳೆ. ಅರ್ಥ ಆಯ್ತಾ? ಮತ್ತು ಉಳಿದದ್ದು ಎಷ್ಟು ದೂರ? 9ರಲ್ಲಿ 3 ಹೋದರೆ 6. 6/10 ಕರೆಕ್ಟ್. 3/10. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ರೈಟ್. ಮುಂದಿನ ಪ್ರಶ್ನೆ ಅರ್ಥ ಆಗ್ತಿದೆ, ಈಸಿ ಅನಿಸ್ತದೆ ಪ್ರಶ್ನೆಗಳು. ಪ್ರಕಾಶನ ಬಳಿ 2/3 ಚೀಲ ಗೋಧಿ ಇದೆ. ಒಂದು ಚೀಲ ಇದೆ, ಅದರಾಗೆ 2/3 ಭಾಗ ಗೋಧಿ ಇದೆ. ಅವನು ಅದರಲ್ಲಿ 3/4 ಭಾಗವನ್ನು ಹಿಟ್ಟಾಗಿ ಅರಿಯುತ್ತಾನೆ. 3/4 ಇದರ 3/4 ಭಾಗವನ್ನು ಹಿಟ್ಟಾಗಿ ಅರಿಯುತ್ತಾನೆ. ಚೀಲದ ಎಷ್ಟು ಭಾಗವನ್ನು ಅರೆದನು? 3 ಕ್ಯಾನ್ಸಲ್, 2 1 2 2. ಸೊ ಅರ್ಧ ಭಾಗವನ್ನು ಏನು ಮಾಡ್ತಾನೆ? ಹಿಟ್ ಮಾಡಿದ್ದಾನೆ. ಇನ್ನು ಎಷ್ಟು ಭಾಗ ಹಿಟ್ ಮಾಡಿಲ್ಲ? ಅರ್ಧ ಭಾಗ ಅಲ್ಲ, 2/3. ಇದರ 1/4 ಭಾಗ ಅರಿಲಿಲ್ಲ. 4ರಲ್ಲಿ 3 ಭಾಗ ಅರ್ಧ, 4ರಲ್ಲಿ 3 ಭಾಗ ಅರ್ಧಿಲ್ಲ. ಎಷ್ಟಾಗುತ್ತೆ ಅವಾಗ? 2 1 2 2. 1/6. 1/6. ಎಸ್. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ತರಕಾರಿ ವ್ಯಾಪಾರಿಯ ಬಳಿ 4/7 kg ಟೊಮಾಟೊಗಳಿವೆ. ನಿಮಗೆ ಇಷ್ಟ ಆಗಲ್ಲಲ್ಲ ಟೊಮ್ಯಾಟೊಗಳು? ಅವೇ ನೋಡ್ರಿ, ಯಾರೋ ಹಳೆ ಆಪ್ಷನ್ ಎ ಅಂದರು. ತೇಜಸ್ ಯಾರು ಹೇಳಿದ್ದು? ಇಷ್ಟನಾ? ಓಕೆ. ಅವಳು ಅವುಗಳಲ್ಲಿ ಅರ್ಧ ಭಾಗ ಮಾರ್ತಾಳೆ. ನೋಡಿದ ತಕ್ಷಣ ಹೇಳ್ಬೋದು. 7ರಲ್ಲಿ 4 ಇದೆ, 4ರಲ್ಲಿ ಅರ್ಧ ಎಷ್ಟು? 2/7. ಮುಗೀತು ಆನ್ಸರ್. ಅರ್ಧ ಭಾಗ ಮಾರ್ತಾಳೆ. ಅವಳು ಎಷ್ಟು ಕೆ ಜಿ ಮಾರಿದ್ಲು ಹಾಗಾದರೆ? 2 1 2 2 4. 2/7 kg ಮಾರ್ದಂತ ಆಗ್ತದೆ. ಇನ್ನೆಷ್ಟು ಮಾರಿಲ್ಲ? 2/7 ಮಾರಿಲ್ಲ. 2/7 ಮಾರಿಲ್ಲ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. ಅನಿಲ್ನ ಹೊಲವು 5/9 ಕ್ವಿಂಟಲ್ ಅಕ್ಕಿಯನ್ನು ಉತ್ಪಾದಿಸುತ್ತದೆ. 5/9 ಕ್ವಿಂಟಲ್ ಅಕ್ಕಿಯನ್ನು ಉತ್ಪಾದಿಸುತ್ತದೆ. ಅವನು ಅದರಲ್ಲಿ 2/5 ಭಾಗವನ್ನು ತನ್ನ ಕುಟುಂಬಕ್ಕಾಗಿ ಇಟ್ಕೊಳ್ತಾನೆ. ಎಲ್ಲದ್ದು ಮಾರಕ್ಕೆ ಹೋಗಲ್ಲ ರೈತರು, ಮನೆಗೂ ಸ್ವಲ್ಪ ಉಳಿಸ್ಕೊತಾರೆ, ಹೌದಾ ಇಲ್ವಾ? ಸೊ ಅವನು ಎಷ್ಟು ಅಕ್ಕಿಯನ್ನು ಇಟ್ಕೊಳ್ತಾನೆ? 5 1 5. 5 1 5. ಸೊ 2/9 ಕ್ವಿಂಟಲ್ ಅಕ್ಕಿಯನ್ನು ತನ್ನ ಬಳಿನೇ ಇಟ್ಕೊಳ್ತಾನೆ. ಕರೆಕ್ಟ್? ಎಸ್ ಆರ್ ನೋ?
ಎಸ್ ಮಕ್ಕಳೇ. ಚಿನ್ನು ಅರ್ಥ ಆಗ್ತಿದೆಯಮ್ಮ ಇದು ಮಾಡ್ತಿರೋದು ನಾವು? 5ರಲ್ಲಿ 2 ಇಟ್ಕೊಂಡಿದ್ದಾರೆ. 5ರಲ್ಲಿ 2 ಹೋದರೆ 3, 3/9 ಅಂದರೆ 1/3 ಬರುತ್ತೆ. ಕರೆಕ್ಟ್, ಸರಿಯಾಗಿ ಹೇಳಿದ್ರಿ. ಮಾಡಿ ನೋಡ್ಬಿಡೋಣವಾ? 5/9 ಕ್ವಿಂಟಲ್ ಅಕ್ಕಿ ಇತ್ತು, 5ರಲ್ಲಿ 2 ಇಟ್ಕೊತಾರೆ. ಹಾಗಾದರೆ 5ರಲ್ಲಿ 3 ಉಳಿದದ್ದು 3 ಏನು ಮಾಡ್ತಾರೆ? ಮಾರ್ತಾರೆ ಬೇರೆಯವರಿಗೆ ಮಾರಿದಷ್ಟು ಇದರ ಅಂದರೆ ಗುಣಾಕಾರ 5 ಕ್ಯಾನ್ಸಲ್, 3/9 ಬರ್ತದೆ. 3 ಅಂದರೆ 3, 3 9, ಅಲ್ಲಿಗೆ ಏನಾಗ್ತದೆ? 1/3 ಕ್ವಿಂಟಲ್. 1/3 ಕ್ವಿಂಟಲ್. ಓಕೆ, ಮುಂಚೆ ಅವರು 5ರಾಗ 2 ಏನು ಮಾಡ್ತದೆ? ಅವತ್ತು ಇಲ್ಲೇ ಮಾಡಿದಾರಲ್ಲ ಭಾಗ, ಭಿನ್ನ ರಾಶಿ ಎಷ್ಟಿದೆ ಅವ್ರ ಹತ್ರ? 5 ಭಾಗ ಇದೆ. 5ರಲ್ಲಿ 2 ಉಳಿಸ್ಕೊತದಾರೆ ಮನೆಯಾಗ. ಮತ್ತೇನು ಮಾಡ್ಬೇಕು? 5ರಾಗ 3 ಏನಾದ್ವು ಬೇರೆಯವ್ರಿಗೆ ಮಾರ್ತದಾರೆ, ಅದಕ್ಕೆ ಬರ್ತದೆ ಛೇದದಾಗ 5. ಪ್ರಶ್ನೆಯಲ್ಲೇ ಕೊಟ್ಟಿದ್ದಾರೆ. ಅದರಲ್ಲಿ 5ನೇ 2 ಭಾಗವನ್ನು ಅದು ಕುಟುಂಬಕ್ಕಾಗಿ ಇಟ್ಕೊಳ್ತಾರೆ. 5ರಾಗ 2 ಇಟ್ಕೊಂಡ್ರೆ ಇನ್ನು 5ರಾಗ ಎಷ್ಟು ಉಳಿದ್ವ? 3. ಭಿನ್ನ ರಾಶಿ ಮಾಡಬೇಕಲ್ವಾ? ಒಟ್ಟು ರಾಶಿ ಯಾವಾಗಲೂ ಏನು ಬರುತ್ತೆ? ಛೇದದಲ್ಲಿ ಬರ್ತದೆ. 5ರಲ್ಲಿ 3 ಏನು ಮಾಡ್ತಾರೆ? ಬೇರೆಯವ್ರಿಗೆ ಮಾರ್ತಾಯಿದ್ದಾರೆ. ಅರ್ಥ ಆಯ್ತಾ? ಇನ್ನೆರಡು ಪ್ರಶ್ನೆ ಗಮನಿಸಮ್ಮ, ಗೊತ್ತಾಗ್ತದೆ. ಹಾಂ, ಓಕೆ. ಮುಂದಿನ ಪ್ರಶ್ನೆ. ಒಂದು ಹಗ್ಗವು 8/9 ಮೀಟರ್ ಭಾರವಿದೆ. ಏನಿದೆ? ಉದ್ದವಾಗಿದೆ. ಅವರೇ ಕೊಟ್ಬಿಟ್ಟಿದ್ದಾರೆ. ಹಾಂ, ಒಂದು ಹಗ್ಗವು 8/9 ಮೀಟರ್ ಉದ್ದವಾಗಿದೆ. ಚಿರುನಾಯಕ್ ಅದರಲ್ಲಿ 3/8 ಭಾಗವನ್ನು ಕತ್ತರಿಸ್ತಾನೆ. ಸೊ ಇಷ್ಟು ಮೀಟ್ರ್ ಇತ್ತು, ಇದರ 3/8 ಮೀಟರ್ ಕತ್ತರಿಸ್ತಾನೆ. ಅವನು ಎಷ್ಟು ಹಗ್ಗವನ್ನು ಕತ್ತರಿಸಿದನು? 3 3 3 1/3 ಮೀಟರ್. ಎಷ್ಟು ಮೀಟ್ರ್ ಕತ್ತರಿಸಲ್ಲ ಪ್ರತೀಕ್ ಮತ್ತು ಕೃತಾರ್ಥ ಮತ್ತು ಪ್ರತೀಕ್? ಎಷ್ಟು ಮೀಟ್ರ್ ಕತ್ತರಿಸಲ್ಲ? 8ರಲ್ಲಿ 3 ಭಾಗ ಕತ್ತರಿಸಿದ್ರೆ 8ರಲ್ಲಿ 5 ಭಾಗ ಕತ್ತರಿಸಿಲ್ಲ. ಅರ್ಥ ಆಯ್ತಲ್ಲಮ್ಮ? 8ರಲ್ಲಿ 3 ಭಾಗ ಕತ್ತರಿಸಿದ್ರೆ 8ರಲ್ಲಿ ಇನ್ನೆಷ್ಟು ಉಳಿತದೆ? 5 ಭಾಗ. ಸೊ ಛೇದ 8 ಹಂಗೆ ಬರ್ತದೆ. ಅರ್ಥ ಆಯ್ತಾ? 8ರಲ್ಲಿ 5 ಭಾಗ ಕತ್ತರಿಸಲ್ಲ, 8 8 ಕ್ಯಾನ್ಸಲ್, 5/9 ಮೀಟರ್ ಕತ್ತರಿಸಿಲ್ಲ. ಇಲ್ಲೂ ಕೊಟ್ಟಿದ್ದಾರಾ? ಓಹೋ, ಉತ್ತರ ಏನದಕ್ಕೆ? ಸರಿಯಾದ ಉತ್ತರ ಕತ್ತರಿಸಿರೋದು ಕೊಟ್ಟಿದ್ದಾರೆ, ಕತ್ತರಿಸಿಲ್ದೇ ಇರೋದು ಕೊಟ್ಟಿದ್ದಾರೆ. ಚಿರುನಾಯಕ ಏನು ಮಾಡ್ತಾರೋ ಗೊತ್ತಿಲ್ಲ. ಚಿರುನಾಯಕ ಅವರು ಸರಿಯಾದ ಉತ್ತರ ಕೊಟ್ಟರೆ ಅಂಕ ಬರ್ತದೆ, ಅವರು ತಪ್ಪಾಗಿ ಉತ್ತರ ಕೊಟ್ಟರೆ ಅವ್ರ ಅಂಕನ ಬೇರೆಯವ್ರು ಬಂದು ಕತ್ತರಿಸ್ಬಿಡ್ತಾರೆ. ಹೌದಮ್ಮ, ಹೌದು. ಬನ್ನಿ ನೋಡೋಣ. ಗೀತಾ 3/4 ಲೀಟರ್ ಮೊರು ತಯಾರಿಸಿದಳು. ಮಜ್ಜಿಗೆ ರೀ, ಮೋರು ಅಲ್ಲ ರೀ, ಅದು ಮಜ್ಜಿಗೆ. ಇಲ್ಲ, ಮೋರು ಅಲ್ಲ, ಮಜ್ಜಿಗೆ. ಅದು ತಪ್ಪಾಗಿದೆ, ನನ್ನ ಕಡೆಯಿಂದ ತಪ್ಪಾಗಿದೆ. ಗೀತಾ 3/4 ಲೀಟರ್ ಮಜ್ಜಿಗೆ ತಯಾರಿಸಿದಳು. ಅವಳು ಅದರಲ್ಲಿ 2/9 ಭಾಗ ಕುಡಿದಳು. ಇದರ 2/9 ಭಾಗ ಕುಡಿದಳು. ಹಾಗಾದರೆ ಅವಳು ಎಷ್ಟು ಕುಡಿದಳು? ಚೆಕ್ ಮಾಡೋಣ. 3 1 3 2 1 2 2. ಸೊ 1/6 ಲೀಟರ್. 3/4 ಲೀಟ್ರು ಮಜ್ಜಿಗೆ ತಯಾರಿಸಿದ್ರು. ಇದರ 9ರಲ್ಲಿ 2 ಭಾಗ ಕುಡಿದ್ರೆ 9ರಲ್ಲಿ 7 ಭಾಗ ಕುಡಿಲಿಲ್ಲ. ಸೊ ಎಷ್ಟು? 3 1 3 3 7/12 ಲೀಟರ್. ಸೊ ಅವರು ಸೊ ಅರ್ಥ ಆಯ್ತಾ ಮಕ್ಕಳಿದು? ಮುಂದಿನ ಪ್ರಶ್ನೆ ನೋಡಿ. ಒಂದು ಸೈಕಲ್ನ ಬೆಲೆ 1000 ರೂಪಾಯಿಗಳ 5/6 ಭಾಗವಾಗಿದೆ. ಸೈಕಲ್ನ ಬೆಲೆ ಎಷ್ಟಿದೆ? ಯಾರು ಹೇಳ್ತೀರಾ? ಸೈಕಲ್ನ ಬೆಲೆ ಎಷ್ಟಿದೆ ಅಂತೆ? 1000 ರೂಪಾಯಿಯ 5/6 ಭಾಗವಾಗಿದೆ. ಸೈಕಲ್ನ ಬೆಲೆ ಎಷ್ಟು? 1000 ರೂಪಾಯಿ ಇದೆ, ಇದರ 5/6 ಭಾಗ ಇದೆ. ಅರ್ಥ ಆಯ್ತಾ? ಸೈಕಲ್ನ ಬೆಲೆ ಎಷ್ಟಿದೆ? 1000 ರೂಪಾಯಿಗಳ 5/6 ಭಾಗವಾಗಿದೆ. ಸುರೇಶ್ನ ಬಳಿ ಈ ಮೊತ್ತದ 3/5 ಭಾಗ ಇದೆ. ಇದರ 3/5 ಭಾಗ ಇದೆ. ಹಾಗಾದರೆ ಸುರೇಶ್ನ ಬಳಿ ಎಷ್ಟು ಹಣ ಇದೆ?
ಲೆಕ್ಕ ಮಾಡಿದ್ರೆ ಬರುತ್ತೆ. ಸೈಕಲ್ನ ಬೆಲೆ ಎಷ್ಟು? 1000 ರೂಪಾಯಿ. ಇದರ 5/6 ಭಾಗ. ಸುರೇಶನ ಹತ್ರ ದುಡ್ಡು ಎಷ್ಟಿದ್ದಾವೆ? ಇದರ 3/5 ಭಾಗ ಅಷ್ಟೇ ಇದೆ. ಹಾಗಾದರೆ ಸುರೇಶನ ಹತ್ರ ಎಷ್ಟು ರೂಪಾಯಿ ಇದೆ? ಕಂಡಿಡಿಯೋಣ ಬನ್ನಿ. ಸೊ 1000 ರೂಪಾಯಿ. ರ ಅಂದರೆ ಗೊತ್ತಿದೆ ಗುಣಾಕಾರ, 5/6. ರ ಅಂದರೆ ಇದು ಗೊತ್ತಿದೆ 3/5. ಸೊ 5 ಕ್ಯಾನ್ಸಲ್. 3 1 3 2 2 1 2 5 10 2 0 2 0. ಸೊ ಎಷ್ಟು ಬರುತ್ತೆ ಮಕ್ಕಳೇ? ಸುರೇಶ್ ಅವರ ಹತ್ರ ಎಷ್ಟು ರೂಪಾಯಿ ದುಡ್ಡಿದೆ? ಎಷ್ಟು ರೂಪಾಯಿ ದುಡ್ಡಿದೆ? 500 ರೂಪಾಯಿಗಳು. ಅರ್ಥ ಆಯ್ತಾ? ಇದು ಅರ್ಥ ಆಗಲಿಲ್ಲ? ನೋ ವರೀಸ್. ಮತ್ತೊಂದು ಸರಿ ಮಾಡೋಣ. ಪ್ರಶ್ನೆ ನೋಡಿ. ಸುಮ್ಮನೆ ಗುಣಸಕ್ಕೆ ಹೋಗ್ಬೇಡ್ರಿ. ಕೆಲವರು ಬಾಲದ ಕೋತಿಗಳಿಗೆ ಇದು ಜಲ್ದಿ ಗೊತ್ತಾಗೋದಿಲ್ಲ. ಹಾಗಂತ ಬೇರೆಯವ್ರಿಗೂ ಗೊತ್ತಾಗಲ್ಲ ಕೆಲವೊಮ್ಮೆ, ತೊಂದರೆ ಇಲ್ಲ, ಮಾಡೋಣ. ಸುರೇಶನ ಇಲ್ಲಿ ಮೊದಲ ಸಾಲಲ್ಲಿ ಏನಂತ ಹೇಳಿದರೆ ಇದು ಭಾಳ ಮುಖ್ಯ. ಒಂದು ನಾವೀಗ ಅದೇನೇ ತಾನೇ ಮಾಡಿದ್ದು. ವೆರಿ ಗುಡ್. ಯಾರಿಗೆ ಅರ್ಥ ಆಗಿಲ್ಲ ನೋಡಿ, ನಿಮ್ಮ ಎಲ್ಲ ಧ್ಯಾನವನ್ನು ಈ ಕಡೆ ಕೊಡಿ. ಒಂದು ಸೈಕಲ್ನ ಬೆಲೆ ಎಷ್ಟು ರೂಪಾಯಿ ಇದೆ ಅಂತ ಹೇಳಾರ? 1000 ರೂಪಾಯಿಗಳು ಅಲ್ಲ, ಗಳ. 1000 ರೂಪಾಯಿಗಳ. 1000 ರೂಪಾಯಿ. ಇದರ ಗಳ, ಇದರ 5/6 ಭಾಗವಾಗಿದೆ. ಇದು ಅರ್ಥ ಮಾಡ್ಕೊಳ್ಳಿ ಮೊದಲು. 1000 ರೂಪಾಯಿ ಅಂತ ಹೇಳಿಲ್ಲ, 1000 ರೂಪಾಯಿಗಳ 5/6 ಭಾಗ ಇದೆ ಅಂತೆ. ಅಂದರೆ ಈ ಥರ ಬರಿತೀವಿ ನಾವು. ಎಸ್ ಆರ್ ನೋ? ಸುರೇಶನ ಬಳಿ ಈಗ ಒಬ್ಬರು ಸುರೇಶ್ ಅಂತ ಒಬ್ರು ಇದ್ದಾರೆ. ಅವರ ಬಳಿ ಈ ಮೊತ್ತದ, ಯಾವ ಮೊತ್ತದ? ಈ ನಮ್ಮ ಬಂಗಾರದಂಥ ಮೊತ್ತದ, ಈ ಮೊತ್ತದ 3/5 ಭಾಗ ಅಷ್ಟೇ ಇದೆ. ಇದರ 3/5 ಭಾಗ ಇದೆ. ಸೊ ಹಾಗಾದರೆ ಸುರೇಶನ ಬಳಿ ಎಷ್ಟು ಹಣ ಇದೆ? ಇಷ್ಟೇ ಹಣ ಇರೋದು. ಅರ್ಥ ಆಯ್ತಿಲ್ವೋ? ಲೆಕ್ಕ ಮಾಡೋಣ. ಇದು ಬರೆದಿದ್ದು ಗೊತ್ತಾಯ್ತಾ? ಇದು ಬುದ್ಧಿ ಕೆಲಸ. ಇದು ಸರಿ ಆಗಬೇಕು. ಮುಂದಿರೋದೆಲ್ಲ ಕತೆ ಕೆಲಸ, ಡಂಕಿ ವರ್ಕ್ ಎಲ್ಲ ಮುಂದಿರೋದೆಲ್ಲ. ಇದು ಬುದ್ಧಿ ಕೆಲಸ. ವಾಕ್ಯ ರೂಪನ ಗಣಿತ ರೂಪಕ್ಕೆ ತಂದಿದ್ದೀವಿ. ಇದು ಗೊತ್ತಾಗ್ಬೇಕು ನಿಮಗೆ. ನೋಡಿ ಅಲ್ಲ. ಸೊ 1000 ರೂಪಾಯಿ ಇದೆ. ರ ಅಂದರೆ ಗುಣಾಕಾರ 5/6. ಇದು ಮುಂದೆ ರ ಅಂದರೆ ಅದು ಸಹ ಗುಣಾಕಾರ 3/5. 5 ಕ್ಯಾನ್ಸಲ್. 3 1 3 2 ರಾಂಪ್ರಿಯಾಂಶು. 2 1 2 2 5 10 2 0 2 0. ಸೊ ಎಷ್ಟು ಬರುತ್ತಪ್ಪ? 500 ರೂಪಾಯಿ ಬರುತ್ತೆ. ಅರ್ಥ ಆಯ್ತಾ? ಇದು 500 ರೂಪಾಯಿ ಬರ್ತದೆ. ಅರ್ಥ ಆಯ್ತಾ? ನೋ. ಮುಂದೆ ಹೋಗ್ಬೋದಾ ಹರ್ಷ? ಮುಂದೆ ಹೋಗ್ಬೋದಾ? ಏನಿಲ್ಲ, ಪದಗಳಲ್ಲಿ ಏನು ಕೊಟ್ಟಿದ್ದೀರೋ ಅದೇ ಕೆಲಸ ಮಾಡಿದ್ದೀವಿ ನಾವು ಅಷ್ಟೇ. ಬಾವಿಯು ಅದರ ಒಂದು ಬಾವಿ ಇದೆ. ಅದರ ಸಾಮರ್ಥ್ಯದ 7/6 ಭಾಗ ನೀರಿನಿಂದ ತುಂಬಿದೆ. ಕ್ಷಮಿಸಿ, 6/7 ಭಾಗ ನೀರಿನಿಂದ ತುಂಬಿದೆ. ಹಾಗಾದರೆ ಬಾವಿಯ ಸಾಮರ್ಥ್ಯ ಎಷ್ಟಿದೆ ಇಲ್ಲಿ? 7 ಭಾಗ. ಎಷ್ಟು ಭಾಗ ಇದೆ? 7 ಭಾಗ. ಚ 7 ಭಾಗ ಇದೆ ಬಾವಿ ಆಳ. ಅದರಲ್ಲಿ 6 ಭಾಗ ತುಂಬಿದೆ. ಹೌದು ತಾನೇ? ಬಾವಿಯ ಸಾಮರ್ಥ್ಯ ಎಷ್ಟು? ಒಟ್ಟು ಸಾಮರ್ಥ್ಯ 6 ಭಾಗ. ಅದರಲ್ಲಿ ತುಂಬಿರೋದೆಷ್ಟು? ಕ್ಷಮಿಸಿ, ಬಾವಿಯ ಒಟ್ಟು ಸಾಮರ್ಥ್ಯ ಎಷ್ಟು? 7 ಭಾಗ. ಅದರಲ್ಲಿ ತುಂಬಿರೋದು 6 ಭಾಗ. ಈ ನೀರಿನ 1/6 ಭಾಗ ಬಳಸಿದರೆ ಬಾವಿಯ ಸಾಮರ್ಥ್ಯದ ಎಷ್ಟು ಭಾಗ ಬಳಸ್ದಂಗಾಗುತ್ತೆ? ಎಷ್ಟು ಭಾಗ? ಆಯಿತು, ಬಟ್ ಬಾವಿಯ ಸಾಮರ್ಥ್ಯದ ಎಷ್ಟು ಭಾಗ ಬಳಸ್ದಂಗಾಗತ್ತೆ? 1/7. ಕರೆಕ್ಟಾ? ಅರ್ಥ ಆಯ್ತಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. ಮಾಧವಿಯ ಬಳಿ 7/12 kg ಕಡಲೆ ಹಿಟ್ಟು ಇದೆ. 7/12 kg ಕಡಲೆ ಹಿಟ್ಟಿದೆ.
ಆಯಿತು. ಅವಳು ಪಕೋಡ ತಯಾರಿಸಲು ಅದರಲ್ಲಿ ಇದರ 4/7 ಭಾಗ ಬಳಸ್ತಾಳೆ. ಅವಳು ಎಷ್ಟು ಹಿಟ್ಟನ್ನು ಬಳಸಿದಳು? ಮಾಧವಿ ಎಷ್ಟು ಹಿಟ್ಟು ಬಳಸಿದಳು? 7 ಕ್ಯಾನ್ಸಲ್. 4 1 4 3 1/3 kg. ಬಳಸಲಾಗದೇ ಇದ್ದಂಥ ಕೆ ಜಿ ಎಷ್ಟು? 7/12. 7ರಲ್ಲಿ 4 ಭಾಗ ಬಳಸಿದ್ರೆ 7ರಲ್ಲಿ 3 ಭಾಗ ಬಳಸಿರಲ್ಲ. 3 1 3 4 ಅಂದರೆ 1/4 kg ಬಳಸಿಲ್ಲ. ಓಕೆ. ಇದು ಗೊತ್ತಿರಬೇಕು. ಮಾಡಿದರೆ ಒಳ್ಳೆಯದು. ಓಕೆ, ಅರ್ಥ ಆಯ್ತಾ ಮಕ್ಕಳೇ? ಪುರುಷೋತ್ತಮ್, ನೆಕ್ಸ್ಟ್ ಕ್ವೆಶನ್. ಚಾಲೋ. ರೈತನು ತನ್ನ ಭೂಮಿಯ 8/5 ಭಾಗವನ್ನು 8/5 ಭಾಗದ ಮರಗಳನ್ನು ನೆಟ್ಟದನು. ಮತ್ತೊಂದು ಸರಿ ಓದ್ತೀನಿ, ಕೇಳಿ ಸೈಲೆನ್ಸ್. ರೈತನು ತನ್ನ ಭೂಮಿಯ 8/5 ಭಾಗದಲ್ಲಿ ಮರಗಳನ್ನು ನೆಟ್ಟದನು. ಕನ್ನಡದಲ್ಲಿ ಓದ್ತಾ ಇದ್ದೀನಿ. 8/5 ಭಾಗ, ಕೆಳಗಿಂದ ಮೇಲೆ. ಇಂಗ್ಲೀಷಲ್ಲಾದರೆ 5/8 ಭಾಗ. 5/8 ಭಾಗದಲ್ಲಿ ಮರಗಳನ್ನು ನೆಟ್ಟಿದನು. ಅಂದರೆ ಹಿಂಗೆ ಹೇಳ್ಬೋದಾ? ಅವನ ಹತ್ರ 8 ಎಕರೆ ಜಮೀನು ಇತ್ತು ರೀ, ಅದ್ರಾಗ 5 ಎಕರೆ ಮರ ಹಾಕಿದಾನೆ ರೀ. ಹಿಂಗೂ ಹೇಳ್ಬೋದು. ಅದು ಎಕರೆ ಅಂತ ಹೇಳಿಲ್ಲ, ಮೂಲಮಾನ ಕೊಟ್ಟಿಲ್ಲ ಅವರು. ಸೊ 8/5 ಭಾಗ ಮರ ನೆಟ್ಟಿದ್ದಾನೆ. ಓಕೆ. ಈ ನೆಟ್ಟ ಪ್ರದೇಶದ ಇದರ 5/3 ಭಾಗದಲ್ಲಿ ಮಾವಿನ ಮರಗಳಿದ್ದಾವೆ. 5/3 ಭಾಗದಲ್ಲಿ ಚಂದ್ರ ಏನಿದ್ದಾವೆ? ಮಾವಿನ ಮರಗಳಿದ್ದಾವೆ. ಸೊ ಹಾಗಾದರೆ ಒಟ್ಟು ಭೂಮಿಯ ಎಷ್ಟು ಭಾಗದಲ್ಲಿ ಮಾವಿನ ಮರಗಳಿದ್ದಾವೆ? ಲೆಕ್ಕ ಮಾಡಿದ್ರೆ ಬರ್ತದೆ ಚಂದ್ರು? 5 ಹೋಗ್ತದೆ. 3/8 ಭಾಗ ರೈತನ ಭೂಮಿಯ ಒಟ್ಟು 3/8 ಭಾಗದಲ್ಲಿ ಮಾವಿನ ಮರಗಳಿದ್ದಾವೆ. ಎಷ್ಟು ಭಾಗದಲ್ಲಿ ಮರ ಇಲ್ಲ? ಒಟ್ಟು 8ರಲ್ಲಿ 5 ಭಾಗ ಮರ ನೆಟ್ಟಿದ್ದಾರೆ. ಇದರ 5ರಲ್ಲಿ 3 ಭಾಗ ಮಾವಿನ ಮರ ಇದ್ದರೆ 5ರಲ್ಲಿ 2 ಭಾಗ ಬೇರೆ ಮರಗಳಿರ್ತವೆ. ಏನಾಗ್ತದೆ? 2 1 2 ಓಹ್ ಸಾರಿ 2 4 1/4 ಭಾಗ. ಇನ್ನೊಂದು ಸರಿ ಹೇಳ್ರಿ. ಹಾಂ, ಕ್ಯಾನ್ಸಲ್ ಆಗಿಬಿಟ್ಟು ಹೇಳ್ಬಿಡ್ಬೋದು. ಕ್ಯಾನ್ಸಲ್ ಆಗಲಿದ್ರೆ ಸರ್ ಮಾಡೋಂಗಿಲ್ಲ, ಕ್ಯಾನ್ಸಲ್ ಮಾಡೋಂಗಿಲ್ಲ. ಗುಣಾಕಾರ ಬರಲ್ವಾ? ನೇರವಾಗಿ ಗುಣಿಸಿಡ್ಬೇಕು ಅಷ್ಟೇ. ಮತ್ತು ಬೇರೆ ಏನು ಮಾಡೋದಿಲ್ಲ. ಹೌದು. ಮುಂದಿನ ಪ್ರಶ್ನೆಗೆ ಹೋಗಿ ಗುಣಿಸ್ತೀಯಾ? ಕಡ್ತ ಹೊಡ್ಯೋಕ್ಕಾಗಲಿದ್ರೆ ನೇರವಾಗಿ ಗುಣಿಸ್ತೀರಾ ಅಷ್ಟೇ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಸರ್? ಹಳ್ಳಿಯ ಮಾರುಕಟ್ಟೆ 4/9 ಕಿಲೋಮೀಟರ್ ದೂರದಲ್ಲಿದೆ. 4/9 ಕಿಲೋಮೀಟರ್ ದೂರದಲ್ಲಿದೆ. ಶ್ಯಾಮ್ ಈ ದೂರದ ಯಾವ ದೂರದ 2/3 ಭಾಗವನ್ನು ಸೈಕಲ್ ಹೊಡೆದನು. ಅವನು ಎಷ್ಟು ದೂರ ಸೈಕಲ್ ಹೊಡೆದನು? ಇಷ್ಟು ದೂರ ಸೈಕಲ್ ಹೊಡೆದನು. ರ ಅಂದರೆ ಗುಣಾಕಾರ. ಬೆನಕೇಶ, ಇಲ್ಲೆಲ್ಲ ಕ್ಯಾನ್ಸಲ್ ಆಗ್ತಾ ಇದೆಯಾ? ಒಂದೇ ಥರ ನಂಬರ್ಗಳು ಬಂದಿದ್ದಾವ? ಏನು ಮಾಡ್ತೀಯ ಇಂಥ ಸಂದರ್ಭದಲ್ಲಿ? 4 2 ಬೆನಕೇಶ 8 9 3 ಬೆನಕೇಶ. ಓಕೆ, ಸಮಾಧಾನ ಆಯ್ತಪ್ಪ. ಓಕೆ, 8/27 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್ ಸೈಕಲಲ್ಲಿ ಹೋಗಲಿಲ್ಲ, ಬೇರೆ ಮೂಲಗಳಲ್ಲಿ ಹೋದ? 4 9. ಇದರ 3ರಲ್ಲಿ 2 ಹೋದರೆ 3ರಲ್ಲಿ 1 ಉಳಿತದೆ. ಓ ಬೆನಕೇಶ, ಕ್ಯಾನ್ಸಲ್ ಆಗ್ತದಪ್ಪ? ಆಗುತ್ತಪ್ಪ? ಅವಾಗ ಏನು ಮಾಡ್ತೀಯಪ್ಪ? ಥ್ಯಾಂಕ್ಸ್ ಅಪ್ಪ. 4 1 4 9 3 27 ಸರಿ ಏನಪ್ಪ? ಓಹೋ, ತಪ್ಪಾಗಿದೆ. ಈಗ ಸರಿ ಏನಪ್ಪ? ಓಕೆ, ಚಲೋ. ಮುಂದಿನ ಪ್ರಶ್ನೆ ಅನ್ವಿತಾ ಬ್ರದರ್.
ಪ್ರಿಯಾ 5/7 kg ಕಡಲೆಕಾಯಿಗಳನ್ನು ಸಂಗ್ರಹಿಸಿದಳು. 5/7 kg ಕಡಲೆಕಾಯಿಗಳನ್ನು ಸಂಗ್ರಹಿಸಿದಳು. ಚೇತನ್ ಜಿ, ಪ್ರಿಯಾ ಜಿ ಹೇ, ಹಾಂ, ಕಡಲೆಕಾಯಿ ಕೋ ಸಂಗ್ರಹ ಕರ್ ರಹಾ ಹೈ. ಸೊ ಅವುಗಳಲ್ಲಿ ಅವು ಅಂದರೆ ಯಾವು? ಇವು 5/7 kg ಕಡಲೆಕಾಯಿ. ಹಾಂ, ಅದ್ರಾಗ ಇವುಗಳಲ್ಲಿ ಇದರ 3/10 ಭಾಗವನ್ನು ಹುರಿದು ಬಿಟ್ಟಿದ್ದಾರೆ. ಸೊ ಅವಳು ಎಷ್ಟು kg ನಿಮಗಾಗಿ ತಿನ್ನೋಕ್ಕಾಗಿ ಹುರಿದಳು? ಬೆನ್ಕೇಶ 5 1 5 5 2 10 ಎಷ್ಟಾಗ್ತದೆ? 3/14 kg ಬೆನ್ಕೇಶ. ಗೊತ್ತಾಯ್ತಪ್ಪ? ಸೊ 3/14 kg, ಆಪ್ಷನ್ ಡಿ ಕರೆಕ್ಟ್ ಇದೆ. ಫೈನ್. ಎಮ್ಮೆಯು ದಿನಕ್ಕೆ, ನೋಡ್ರಿ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಕೇಳ್ರಿ. ಹಲೋ ಕೃತಾರ್ಥ ನೋಡ್ರಿ. ಹಾಂ, ರಾಮು ಎಲ್ಲಿದ್ದಾನೆ ಅದರಲ್ಲಿ? ಓಕೆ, ಸೈಲೆನ್ಸ್, ಪಿನ್ ಡ್ರಾಪ್ ಸೈಲೆನ್ಸ್ ಪ್ಲೀಸ್. ಅಲ್ಲಿ ತರುಣ್ ಸ್ವಲ್ಪ ಸರಿಯಾಗಿ ಕೂರ್ತೀರಪ್ಪ ಪ್ಲೀಸ್, ಸರಿಯಾಗಿ ಕೂರ್ತೀರಾ? ಥ್ಯಾಂಕ್ ಯು. ಓಕೆ, ಕೌಶಲ್ಯ, ಎಮ್ಮೆಯು ದಿನಕ್ಕೆ 7/9 kg ಮೇವು ತಿನ್ನುತ್ತದೆ. 7/9 kg ಮೇವು ತಿನ್ನುತ್ತದೆ. ರಾಮು ಏನು ಮಾಡ್ತಾ ಇದ್ದಾರೆ? ರಾಮು ಬೆಳಿಗ್ಗೆ ಈ ಪ್ರಮಾಣದ 2/7 ಭಾಗವನ್ನು ಕೊಟ್ಟನು. ಇದರ ಬೆಳಿಗ್ಗೆ ಎಷ್ಟು ಕೊಡ್ತಾ ಇದ್ದಾನೆ ಮೇವು? ಇದರ 2/7 ಭಾಗ ಬೆಳಿಗ್ಗೆ ಕೊಟ್ಟ. ಹಾಗಾದರೆ ಎಮ್ಮೆಗೆ ಬೆಳಿಗ್ಗೆ ಎಷ್ಟು ಮೇವು ಸಿಕ್ಕಿತು? 2/9 kg 5/9. ಫಾಡರ್ ಅಂದರೆ ಮೇವು. ಓಕೆ, ಕಮಲಾಳ ಬಳಿ 3/8 ಮೀಟರ್ ಬಟ್ಟೆ ಇದೆ. 3/8 ಮೀಟರ್ ಬಟ್ಟೆ ಇದೆ. ಅವಳು ರವಿಕೆಗಾಗಿ ಅದರಲ್ಲಿ ಇದರ 2/3 ಭಾಗವನ್ನು ಬಳಸುತ್ತಾಳೆ. ಅವಳು ಎಷ್ಟು ಬಟ್ಟೆಯನ್ನು ಬಳಸಿದಳು? ಬಳಸಿದ್ದಷ್ಟೇ. ಕ್ಯಾನ್ಸಲ್. 2 1 2 2 4 8. ಸೊ 1/4 ಭಾಗ. ರವಿಕೆ ಅಂದರೆ ಬ್ಲೌಸ್ ಅಂತ. ಬ್ಲೌಸ್ ಹೊಲಿಯೋಕ್ಕೆ ಅಷ್ಟು ಬಟ್ಟೆಯನ್ನು ಬಳಸ್ತಾ ಇದ್ದಾರೆ. ಮೀಟರ್ ಯಾ. ಆಪ್ಷನ್ ಯಾವುದು? ಆಪ್ಷನ್ ಬಿ, ಬ್ಲೌಸ್ ಅಂತ. ಬ್ಲೌಸ್. ಹ್ಯಾಂಡ್ ಪಂಪ್ ತೊಟ್ಟಿಯ 11/8 ಭಾಗ ತುಂಬಿಸಬಲ್ಲದು. ಹ್ಯಾಂಡ್ ಪಂಪು ಒಂದು ತೊಟ್ಟಿ ಇದೆ ದೊಡ್ಡದು. ಆ ತೊಟ್ಟಿಯ 11/8 ಭಾಗನ ತುಂಬಿಸ್ಬಹುದು. ಈ ನೀರಿನ 3/4 ಭಾಗ ಬಳಸಿದರೆ, ಇದರ 3/4 ಭಾಗ ಬಳಸಿದರೆ ತೊಟ್ಟಿಯ ಎಷ್ಟು ಭಾಗವನ್ನು ಬಳಸಲಾಯಿತು? 4 1 4, 4 2 8, 2 3 6, 6/11 ಭಾಗವನ್ನು ಬಳಸಲಾಯಿತು. ಬಳಸಲಾಗದಿದ್ದೆಷ್ಟು? 11/8 ಭಾಗ ತೊಟ್ಟಿ ನೀರು ತುಂಬಿರುತ್ತೆ. ಅದರ 4/3 ಭಾಗ ಬಳಸಿದರೆ 4/1 ಭಾಗ ಬಳಸಿರಲ್ಲ. ಅಲ್ಲಿಗೆ ಏನಾಗುತ್ತೆ? 4 1 4, 4 2 8, 2/11 ಭಾಗ ಬಳಸ್ದಂಗೆ ಇದ್ದಂತಾಗ್ತದೆ. ಅಥವಾ ಇಲ್ಲೇ ನೋಡ್ಬೋದು ನೀವು, 11ರಲ್ಲಿ 8 ಭಾಗ ಇತ್ತು, ಅದರಲ್ಲಿ 6 ಭಾಗ, 11ರಲ್ಲಿ 6 ಭಾಗ ಬಳಸಿದ್ದಾರೆ. 11ರಲ್ಲಿ 8 ಭಾಗದಲ್ಲಿ 11ರಲ್ಲಿ 6 ಭಾಗ ಬಳಸಿದ್ದಾರೆ ಅಂದರೆ 11ರಲ್ಲಿ ಎಷ್ಟು ಭಾಗ ಉಳಿತು? 11ರಲ್ಲಿ 2 ಭಾಗ ಉಳಿದಂಗೆ ಆಗ್ತದೆ. ಕರೆಕ್ಟ್, ನೇರವಾಗಿಯೂ ಸಹ ಹೇಳಬಹುದು. ಮುಂದಿನ ಪ್ರಶ್ನೆ. ವಿಜಯನ ಕೋಳಿಯು ಈ ತಿಂಗಳು 9/10 ಡಜನ್ ಮೊಟ್ಟೆಗಳನ್ನು ಇಟ್ಟಿತ್ತು. ಅವನು ಅವುಗಳಲ್ಲಿ 4/9 ಮಾರ್ತಾ ಇದ್ದಾನೆ. ಅವನು ಎಷ್ಟು ಡಜನ್ ಮೊಟ್ಟೆ ಮಾರ್ದ?
9 9 ಕ್ಯಾನ್ಸಲ್. 2/5 2/5 ಡಜನ್ 2/5 ಡಜನ್ ಮೊಟ್ಟೆಗಳನ್ನು ಮಾರಲಾಯಿತು. ಒಂದು ಡಜನ್ ಅಂದರೆ 12 ಇರ್ತಾವೆ. 12 ಲೆಕ್ಕ 12. 1 ಡಜನ್ ಬಾಳೆಹಣ್ಣು ಅಂದರೆ 12 ಬಾಳೆಹಣ್ಣು. 1 ಡಜನ್ ಮೊಟ್ಟೆ ಅಂದರೆ 12 ಮೊಟ್ಟೆ. 1 ಡಜನ್ ಕೋತಿಗಳಂದರೆ 12 ಕೋತಿಗಳು. ಆ ಥರ 24. 12 24 ಗುಣಿಸ್ಕೊಂತ ಹೋಗೋದು. ಓಹೋ ದೇವಸ್ಥಾನವು ದೇವಸ್ಥಾನ ಇದೆ ಮನೆಯಿಂದ 6/11 ಕಿಲೋಮೀಟರ್ ದೂರದಲ್ಲಿದೆ. ಅನಿತಾ ಅನ್ವಿತಾ ಬಿರಾದರ್ ಈ ದೂರದ ಇದರ 5/6 ಭಾಗ ನಡೀತಾ ಇದ್ದಾರೆ. ಹಾಗಾದರೆ ಅವಳು ಎಷ್ಟು ದೂರ ನಡೆದಳು? 5/11 ಕಿಲೋಮೀಟ್ರ್. ಇನ್ನು 1/11 ಕಿಲೋಮೀಟ್ರ್ ನಡೀಲಿಲ್ಲ. ಅವರು ಸೈಕಲ್ಲು, ಬಸ್ಸು, ಎತ್ತಿನ ಗಾಡಿ ಯಾವುದರಲ್ಲ ಹೋಗಿದ್ದಾರೆ ಅಷ್ಟೇ. ಆಪ್ಷನ್ ಯಾವುದು? ಉತ್ತರ ಇದೆಯಾ? ಡಿ. ನಮ್ಗೆ ಅನ್ವಿತಾ ಬಿರಾದರ್ ಅದಾರ ಇಲ್ಲಿ. ಸಮೀಪ ಇರೋದು ಯಾರು? ಅದಕ್ಕೆ ನಿಯರೆಸ್ಟ್ ಇರೋದು ಅನ್ವಿತಾ. ಭಾನುವಿನ ಬಳಿ 2/7 kg ಮೆಣಸಿನಕಾಯಿ ಪುಡಿ ಇದೆ. ಅವನು ಉಪ್ಪಿನಕಾಯಿ ತಯಾರಿಸಲು ಇದರಲ್ಲಿ 3/4 ಭಾಗ ಬಳಸಿದಾನೆ. ಅವನು ಎಷ್ಟು ಮೆಣಸಿನಕಾಯಿ ಪುಡಿ ಬಳಸಿದನು? 2 1 2, 2 2 4. ಸೊ 1 3 3, 7 2 14. 3/14 kg ಮೆಣಸಿನ ಪುಡಿಯನ್ನು ಬಳಸಿದನು. ಬಳಸ್ತಾ ಇದ್ದದೆಷ್ಟು? ಇದರ 4ರಲ್ಲಿ 3 ಬಳಸಿದರೆ 4ರಲ್ಲಿ 1 ಬಳಸಿಲ್ಲ. ಅಲ್ಲಿಗೇನಾಗುತ್ತೆ? 2 1 2, 2 2 4, 1/14. 1/14 ಬಳಸಿಲ್ಲ. ಮೈನಸ್ಸೇ ಮಾಡಿದ್ದಾವು. 4ರಲ್ಲಿ 3 ಬಳಸಿದ್ದಾನೆ. 4 - 3 4ರಲ್ಲಿ 1. ಹೌದಲ್ಲ? 4ರಲ್ಲಿ 3 ಹೋದ್ರೆ ಎಷ್ಟು? 4ರಲ್ಲಿ 1 ಅಷ್ಟೇ. ಒಂದು ಗಾಡಿ. ಆಪ್ಷನ್ ಯಾವುದಪ್ಪ? ಮುಂದಿನ ಪ್ರಶ್ನೆ ಶ್ರಾವಣಿ. ಒಂದು ಗಾಡಿಯು 7/10 ಕ್ವಿಂಟಲ್ ಹತ್ತಿಯನ್ನು ಹೊತ್ತುಕೊಂಡಿದೆ. ಮುಂದಿನ ಹಳ್ಳಿಯಲ್ಲಿ ಈ ಪ್ರಮಾಣದ ಇದು ಕ್ವಿಂಟಲ್ ಇದೆ. ಈ ಪ್ರಮಾಣದ ಇದರ 4/7 ಭಾಗವನ್ನು ಹೆಚ್ಚಾಗಿ ತೆಗೆದುಕೊಂಡಿದೆ. ಎಷ್ಟು ಹೆಚ್ಚಿನ ಹತ್ತಿಯನ್ನು ಸೇರಿಸಲಾಯಿತು? ಸಾಕು 2/5 ಕ್ವಿಂಟಲ್. ಬೇಡ. ದೀಪಕ್ 5/12 ಮೀಟರ್ ರಿಬ್ಬನ್ ಖರೀದಿಸಿದನು. ಅವನು ಉಡುಗೊರೆಯನ್ನು ಕಟ್ಟಲು ಗಿಫ್ಟಿಗೆ ಕಟ್ತಾರೆ ರಿಬ್ಬನ್ನ. ಗಿಫ್ಟಿಗೆ ಅದನ್ನು ಕಟ್ಟಲು ಅದರಲ್ಲಿ 2/5 ಭಾಗವನ್ನು ಬಳಸಿದನು. ಇದರ 2/5 ಭಾಗ ಬಳಸ್ತಾನೆ. ಅವನು ಎಷ್ಟು ರಿಬ್ಬನ್ ಬಳಸಿದನು? 5 5 ಕ್ಯಾನ್ಸಲ್. 2 1 2 6. ಸೊ 1/6 ಮೀಟರ್ ಬಳಸಲ್. 2/12 1/4 ಬಳಸಲಾಗದಿದ್ದು. ಆಪ್ಷನ್ ಸಿ ಇದಕ್ಕೆ ಸರಿ. ನಿಮಗೇನನ್ಸುತ್ತೆ? ಭಿನ್ನರಾಶಿಗಳ ಗುಣಾಕಾರ ಈಸಿ ಅನ್ಸದ? ಗೊತ್ತಾಗ್ತಿದೆಯಾ ಮಕ್ಕಳೇ? ಈ ಭಿನ್ನರಾಶಿಯ ಗುಣಾಕಾರದ ಪಾಠ ಸೈನಿಕ್ ಎಕ್ಸಾಮಲ್ಲಿ ಬರುವ ಅನುಪಾತ ಸಮಾನುಪಾತದ ಪಾಠಕ್ಕೆ ಹೋಲಿಕೆ ಇರ್ತದೆ. ಅನುಪಾತ ಸಮಾನುಪಾತ
ಅದರಲ್ಲಿ ವಿಲೋಮಾನುಪಾತ ಅದೆಲ್ಲ ಬರ್ತದೆ. ಭಾಳ ಸುಲಭ ಇದೆ ಅದು. ಇದನ್ನು ಚೆನ್ನಾಗಿ ಕಲ್ತಿದ್ದೀರಾ ಅಂದರೆ, ಈ ಕೌಶಲ್ಯ ನಿಮಗಿದೆ ಅನ್ನೋದಾದರೆ ಆ ಪಾಠ ನೀರು ಕುಡಿಯೋದಕ್ಕಿಂತಲೂ ಸುಲಭ. ಓಕೆ. ಹಳ್ಳಿಯ ಒಂದು ಶಾಲೆಯು 8/15 ಹೆಕ್ಟೇರ್ ಆಟದ ಮೈದಾನವನ್ನು ಹೊಂದಿದೆ. ಒಂದು ಶಾಲೆ ಇದೆ, ಶಾಲೆಯಲ್ಲಿ 8/15 ಹೆಕ್ಟೇರ್ ಆಟದ ಮೈದಾನವನ್ನು ಹೊಂದಿದೆ. ವಿದ್ಯಾರ್ಥಿಗಳು ಕ್ರಿಕೆಟ್ ಆಡೋಕ್ಕಾಗಿ ಅದರಲ್ಲಿ ಎಕರೆ ಇರುತ್ತಲ್ಲ, ಎಕರೆ ಥರ ಇನ್ನೊಂದು ಮಾಪನ ಹೆಕ್ಟೇರ್. ಅರ್ಥ ಆಯ್ತಾ? 1 ಹೆಕ್ಟೇರಿಗೆ 10 ಎಕರೆ ಅಂತ ಕರೀತಾರೆ. ಆ ಥರ ಇಲ್ಲ ಮೀಟ್ರು ಹೆಕ್ಟೇರು ಬೇರೆ ಬೇರೆ ಬರ್ತದೆ. ಓಕೆ, ಹೆಕ್ಟೇರ್ ಬೇರೆ ಎಕರೆ ಬೇರೆ, ಸರಿನಾ? ಸರಿ, ಬೇಕಾದರೆ ಚೆಕ್ ಮಾಡಿ ಹೇಳ್ರಿ ಅಂದರೆ ಚೆಕ್ ಮಾಡಿ ಹೇಳಿಬಿಡ್ತೇನೆ. ನಾನು ಹೆಕ್ಟೇರ್ ಜಾಸ್ತಿ ಬಳಸಲ್ಲ, ಎಕರೆ ಕುಂಟೆ ನಮಗೆ ಅದು ಭಾಳ ಪರಿಚಿತ. 1 ಹೆಕ್ಟೇರ್ಗೆ ಎಷ್ಟು ಎಕರೆ ಚೆಕ್ ಮಾಡಿಬಿಡೋಣ, ತೊಂದರೆ ಇಲ್ಲ. ಮೇ ಬಿ 2.5 ಇತ್ತು ಮರ್ಯಾರೆ, ಚೆಕ್ ಮಾಡೋಣ. ಯಾವುದಕ್ಕೂ ಮಾಹಿತಿ ತಪ್ಪಾಗೋದು ಬೇಡ. ಹೆಕ್ಟೇರ್ ಟು ಏಕರ್, ಹೌದು ಕರೆಕ್ಟ್. 1 ಹೆಕ್ಟೇರ್ಗೆ 2.5 ಎಕರೆ, ಹೆಚ್ಚು ಕಮ್ಮಿ 2.5 ಎಕರೆ. 4 ಹೆಕ್ಟೇರ್ಗೆ 10 ಎಕರೆ, ಆ ಥರ ಬರ್ತದೆ. ಆಯಿತಾ? ಸರಿ, ಇದು ಹೆಕ್ಟೇರ್ ಅನ್ನೋದು ಸಹ ವಿಸ್ತೀರ್ಣವನ್ನು ಅಳೆಯುವ ಒಂದು ಮೂಲಮಾನ. ಆಯಿತಾ? ಸೊ ಇದರ 3/8 ಭಾಗ ಎದಕ್ಕೆ ಬಳಸ್ತಾರೆ? ಕ್ರಿಕೆಟ್ ಆಡೋಕ್ಕೆ ಬಳಸ್ತಾರೆ ಹುಡುಗರು. ಸೊ ಗೊತ್ತಿದೆ ನಿಮಗೆ, 3 ಕ್ಯಾನ್ಸಲ್, 3 1 3 5 15. ಸೊ ಒಟ್ಟು ಎಷ್ಟು ಹೆಕ್ಟೇರ್ ಬಳಸ್ದಂಗೆ ಆಗ್ತದೆ? 1/5 ಹೆಕ್ಟೇರ್ ಬಳಸಿದ್ದಾರೆ. ಹೌದು ಹೌದು. ನಾ ಲಿಸನ್. ಸಂತೋಷನ ಬಳಿ 3/10 ಲೀಟರ್ ಸೀಮೆಎಣ್ಣೆ ಇದೆ. ಅವನು ತನ್ನ ದೀಪದಲ್ಲಿ ಇದರಲ್ಲಿ 5/6 ಭಾಗವನ್ನು ಬಳಸುತ್ತಾನೆ. ಅವನು ಎಷ್ಟು ಸೀಮೆಎಣ್ಣೆ ಬಳಸ್ತಾನೆ? 5 1 5 2 3 1 3 2. ಸೊ 1/4 ಲೀಟರ್. 1/4 ಲೀಟರ್ ಬಳಸಲಾಗದೇ ಇದ್ದದ್ದು ಎಷ್ಟಮ್ಮ? ಸೊ 3/10 ಲೀಟ್ರ್ ಎಣ್ಣೆ ಇತ್ತು. ಇಷ್ಟು ಎಣ್ಣೆ ಇತ್ತು. ಇದರಲ್ಲಿ 6ರಲ್ಲಿ 5 ಭಾಗ ಬಳಸಿದರೆ 6ರಲ್ಲಿ ಇನ್ನೊಂದು ಭಾಗ ಬಳಸಿಲ್ಲ. ಓಕೆ, 3 1 3 2. ಓ ಕರೆಕ್ಟ್. 1/20 ಲೀಟರ್ ಬಳಸಿಲ್ಲ. ಓಕೆ, ಮುಂದಿನ ಪ್ರಶ್ನೆ. ನೀರಿನ ಪೈಪ್ ಇದೆ, ಅದು ಡ್ರಮ್ನ 4/5 ಭಾಗವನ್ನು ತುಂಬಿಸುತ್ತದೆ. ಒಂದು ನೀರಿನ ಪೈಪ್ ಇದೆ, ಅದರಲ್ಲಿ ನೀರು ಬರ್ತಾ ಇದ್ದರೆ ಡ್ರಮ್ನ 4/5 ಭಾಗ, 5ನೇ 4 ಭಾಗ ನೀರನ್ನು ತುಂಬಿಸುತ್ತದೆ. ಭಗವಂತ, ಲೀಲಾ ಬಟ್ಟೆ ತೊಳೆಯಲು ಈ ನೀರಿನ ಇದರ 7/8 ಭಾಗವನ್ನು ಬಳಸ್ತಾಳೆ. ಅವಳು ಡ್ರಮ್ನ ಎಷ್ಟು ಭಾಗವನ್ನು ಬಳಸ್ತಾಳೆ? 4 2 8 7/10 ಭಾಗವನ್ನು. ಹೌದಾ? ಓಕೆ, ಕರೆಕ್ಟ್. 4/5 ಭಾಗ ನೀರಿದೆ, ಇದರ 8ರಲ್ಲಿ 7 ಭಾಗ ಬಳಸಿದ್ರೆ 8ರಲ್ಲಿ 1 ಭಾಗ ಬಳಸಲ್ಲ. ಸೊ 4 1 4 4 2 8 1/10 ಭಾಗ. ಕರೆಕ್ಟ್. ಈಗ 7/10 ಎಲ್ಲಿದೆ? ಆಪ್ಷನ್ ಬಿ. ಇದಕ್ಕೆ ಆಪ್ಷನ್ ಬಿ ಸರಿ ಆಗ್ತದೆ. ಗುಡ್. ಲೇಖನ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಮಕ್ಕಳೇ ನೋಡಿ. ನವೀನ್ನ ಮೇಕೆಯು ದಿನಕ್ಕೆ 2/9 ಲೀಟರ್ ಹಾಲು ಕೊಡುತ್ತದೆ. ಅವನ ಕುಟುಂಬವು ಇದರಲ್ಲಿ 3/4 ಭಾಗವನ್ನು ಕುಡಿಯುತ್ತದೆ. ಅವರು ಎಷ್ಟು ಹಾಲು ಕುಡಿಯುತ್ತಾರೆ? ಏನಾಗ್ತದೆ? 3 1 3 3 2 1 2/9 ಲೀಟ್ರ್ ಹಾಲು ಕೊಡುತ್ತೆ. ಅದರಲ್ಲಿ
4ರಲ್ಲಿ 3 ಭಾಗ ಕುಡಿದ್ರೆ 4ರಲ್ಲಿ 1 ಭಾಗ ಕೊಡಿಯಲ್ಲ, ಬೇರೆಯವ್ರಿಗೆ ಮಾರ್ಬೋದು ಅವರು. 2 ಒಂದ್ಲೆ 2 ಎರಡ್ಲೆ, ಷಣ್ಮುಖ 2 ಒಂದ್ಲೆ 2 ಎರಡ್ಲೆ. ಸೊ ಮೇಲ್ಗಡೆ ಏನಾಗ್ತದೆ 1 ಆಗ್ತದೆ. 9 ಎರಡ್ಲೆ 18. 1/18 ಲೀಟರ್ ಅವರು ಕುಡಿತಾ ಇಲ್ಲ, ಅವರು ಅದನ್ನು ಬೇರೆಯವರಿಗೆ ಮಾರ್ತಾ ಇದ್ದಾರೆ. ಸದ್ವಿನ್ ಸರಿಯಾಗಿ ಕೊಡ್ತೀರಾ? ಸರಿಯಾಗಿ ಕೊಡ್ತೀರಾ? ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಓಹೋ, ಆಪ್ಷನ್ ಆಪ್ಷನ್ ಹಾಂ 1/6. 1/6 ಕರೆಕ್ಟ್ ಕರೆಕ್ಟ್. ಮುಂದಿನ ಪ್ರಶ್ನೆ. ನೋಪ್. ಹಳ್ಳಿಯ ತೊಟ್ಟಿಯು 9/11 ಭಾಗ ನೀರನ್ನು ಹೊಂದಿದೆ. ಜಾನುವಾರುಗಳನ್ನು ಸ್ನಾನ ಮಾಡಿಸಲು ಇದರ 2/9 ಭಾಗವನ್ನು ಬಳಸಿದರೆ ತೊಟ್ಟಿಯ ಎಷ್ಟು ಭಾಗವನ್ನು ಬಳಸಿದಂತಾಗುತ್ತೆ? 2/11 ಭಾಗ. ಬಳಸದೇ ಇರೋ ಭಾಗ 7/11. ಓಕೆ ಮಕ್ಕಳೇ, ನನ್ನ ಪ್ರಕಾರ ನಿಮಗೆ ನಾನು ಕೊಡಲೇಬೇಕು ಅಂದರೆ 50ನೇ ಪ್ರಶ್ನೆಯಿಂದ ಕೊಡ್ತೇನೆ. ಓಕೆ. ಮಂಗಳ 5/6 ಮೀಟರ್ ಬಟ್ಟೆಯನ್ನು ನೇಯ್ದಳು. ಇದರಲ್ಲಿ ಮೀಟರ್ ಅಲ್ವಾ, ಮೀಟರ್ ಇದೆ. ಇದರ 3/5 ಭಾಗಕ್ಕೆ ಗಡಿ ಕೆಲಸವನ್ನು ಅಂದರೆ ಗಡಿ ಕೆಲಸ ಅಂದರೆ ಬಾರ್ಡ್ರ್ ಮಾಡ್ತಾರಲ್ಲ, ಬಾರ್ಡ್ರ್ ಬಟ್ಟೆಯಲ್ಲಿ ಈ ತುದಿಗೆಲ್ಲ ಬಾರ್ಡ್ರ್ ಹಾಕ್ತಾರೆ ಅದು, ರೈಟ್. ಸೊ ಅದನ್ನು ಅಲಂಕರಿಸಿದಳು. ಎಷ್ಟು ಬಟ್ಟೆಗೆ ಗಡಿ ಕೆಲಸವಿದೆ?  ನಾವು ತಪ್ಪು ಮಾಡಿದ್ದೀವಿ ಎಲ್ಲರೂ. ಇಲ್ಲಿ ನೋಡ್ರಿ, ಅವ್ರೇನಂತ ಹೇಳ್ತಾ ಇದ್ದಾರೆ, 5/6 ಮೀಟ್ರು ಬಟ್ಟೆ ಇದೆ, ಹೌದಾ? ಅದರ 5ನೇ 3 ಭಾಗಕ್ಕೆ ಗಡಿ ಕೆಲಸ ಮಾಡಿದ್ದಾರೆ. ಅವ್ರು ಕೇಳಿರೋದೇನು, ಎಷ್ಟು ಬಟ್ಟೆಗೆ ಕೆಲಸ ಇನ್ನು ಬಾಕಿ ಇದೆ? 5ರಲ್ಲಿ 3 ಬಟ್ಟೆ ಕೆಲಸ ಆಗಿದೆ, ಇನ್ನು ಎಷ್ಟು? 5ರಲ್ಲಿ 3 ಆಗಿದೆ, ಇನ್ನು ಎಷ್ಟು ಉಳಿತದೆ? 2. ನಾವು ಹಾಕಬೇಕಾಗಿದ್ದು 5ನೇ 2. ಸೊ ಏನಾಗ್ತದೆ? 5 ಕ್ಯಾನ್ಸಲ್, 2 ಒಂದ್ಲೆ 2 ಮೂರ್ಲೆ, ಸೊ 1/3 ಮೀಟರ್. ಆಲ್ ರೈಟ್, ಆನ್ಸರ್ ಇಲ್ಲ, ಬಟ್ 1/3. ಮುಂದಿನ ಪ್ರಶ್ನೆ ಕರೆಕ್ಟಾಗಿ ನೋಡಿ, ನೆಗೆಟಿವ್ ಕ್ವಶನ್ಸ್ ಬರ್ತಾ ಇದ್ದಾವೆ. ಟ್ರ್ಯಾಕ್ಟರ್ ಹೊಲದ 6/7 ಭಾಗವನ್ನು ಉಳುಮೆ ಮಾಡಿತ್ತು. ಇದರಲ್ಲಿ 5/6 ಭಾಗವನ್ನು 5/6 ಭಾಗದಲ್ಲಿ ಅಕ್ಕಿಯನ್ನು ನೆಟ್ಟರು. ಇಡೀ ಹೊಲದಲ್ಲಿ ಎಷ್ಟು ಭಾಗದಲ್ಲಿ ಅಕ್ಕಿಯನ್ನು ನೆಟ್ಟರು? 5/7 ಭಾಗ. ಎಷ್ಟು ಭಾಗ ನೆಟ್ಟಲಿಲ್ಲ ಅದು ಬೇಡ ಸದ್ಯಕ್ಕೆ. ಮುಂದಿನ ಪ್ರಶ್ನೆ. ಚಂದ್ರ 7/8 kg ಹಸಿರು ಮೆಣಸಿನಕಾಯಿನ ಖರೀದಿಸಿದಳು. ಚಂದ್ರಿಕಾ. ಓಕೆ. ಅವಳು ಚಟ್ನಿ ತಯಾರಿಸಲು ಅವುಗಳಲ್ಲಿ 4/7 ಭಾಗವನ್ನು ಬಳಸಿದಳು. ಅವಳು ಎಷ್ಟು kg ಮೆಣಸಿನಕಾಯಿಗಳನ್ನು ಬಳಸಿದಳು? 4 ಒಂದ್ಲೆ 4 ಎರಡ್ಲೆ 7 ಕ್ಯಾನ್ಸಲ್, ಸೊ 1/2 kg. ಸೊ 1/2 kg ಬಳಸ್ತಾ ಇದ್ದಾರೆ ಅಂತಾರೆ, ತೊಂದರೆ ಇಲ್ಲ. ಓಕೆ, 50ನೇ ಪ್ರಶ್ನೆ ಬರ್ತಾ ಇದೆ. 51ನೇ ಪ್ರಶ್ನೆ ನಿಮಗೆ. ಎತ್ತು ಒಂದು ದಿನದಲ್ಲಿ ಹೊಲದ 3/5 ಭಾಗವನ್ನು ಉಳುಮೆ ಮಾಡಬಲ್ಲದು. 1/3 ದಿನದಲ್ಲಿ ಅದು ಹೊಲದ ಎಷ್ಟು ಭಾಗವನ್ನು ಉಳುಮೆ ಮಾಡಬಲ್ಲದು? 1/5 ಭಾಗ. ಅದು 5ನೇ 1 ಭಾಗನ ಉಳುಮೆ ಮಾಡ್ಬೋದು ಅಷ್ಟೇ, ಸಿಂಪಲ್, ಭಾಳ ಸುಲಭ ಇತ್ತು. ಲತಾಳ ಬಳಿ 9ನೇ 5 ಭಾಗ ಅರಿಶಿಣ ಪುಡಿ ಇದೆ, ಅಷ್ಟು kg. 9ನೇ 5 kg ಅರಿಶಿಣ ಪುಡಿ ಇದೆ. ಅವಳು ಅದರಲ್ಲಿ 5ನೇ 2 ಭಾಗವನ್ನು ತನ್ನ ಸಹೋದರರಿಗೆ ಕೊಡುತ್ತಾಳೆ.
ಅವಳ ಸಹೋದರರಿಗೆ ಎಷ್ಟು ಕೆ ಜಿ ಸಿಗ್ತದೆ? ಎಷ್ಟು ಕೆ ಜಿ? 2/9 ಕೆ ಜಿ ಅರಿಶಿಣ ಪುಡಿ ಸಿಗುತ್ತದೆ. ಹಳ್ಳಿಯ ಬಾವಿಯು 8/13 ಭಾಗ ನೀರಿನಿಂದ ತುಂಬಿದೆ. ಈ ನೀರಿನ 3/8 ಭಾಗವನ್ನು ಹೊರತೆಗೆದರೆ ಬಾವಿಯ ಎಷ್ಟು ಭಾಗವನ್ನು ಹೊರತೆಗೆಯಲಾಯಿತು? ಎಷ್ಟು ಭಾಗ? 3/13. ಈಗ ನೆಕ್ಸ್ಟ್ ಮಕ್ಕಳೇ, ನಿಮಗೆ 1 ನಿಮಿಷ ಟೈಮ್ ಇರುತ್ತೆ. ಆದರೆ ಆ ಪ್ರಶ್ನೆಯಲ್ಲಿ ನಾನು ಸ್ವಲ್ಪ ಬದಲಾವಣೆ ಮಾಡ್ತೀನಿ. ಆಪ್ಷನಲ್ಲಿ ಅದರ ಉತ್ತರ ಇರೋದಿಲ್ಲ. ಸರಿನಾ? ಬಾಯ್ಸ್ ಸ್ಟಾರ್ಟ್ ಆಯ್ತಿತ್ತು ಪ್ರಶ್ನೆ. ಮೂರ್ತಿಯು 4/11 ಬುಟ್ಟಿ ಹುಣಸೆ ಹಣ್ಣುಗಳನ್ನು ಕಿತ್ತನು. ಅವನು ಮಾರುಕಟ್ಟೆಯಲ್ಲಿ ಅವುಗಳಲ್ಲಿ 5/8 ಭಾಗವನ್ನು ಮಾರ್ತಾ ಇದ್ದಾನೆ. ಅವನು ಬುಟ್ಟಿಯ ಎಷ್ಟು ಭಾಗವನ್ನು ಮಾರಲಿಲ್ಲ? ಆಪ್ಷನಲ್ಲಿ ಉತ್ತರ ಇಲ್ಲ. ಎಷ್ಟು ಮಾರಲಿಲ್ಲ? ಮಾರುಕಟ್ಟೆಯಲ್ಲಿ ಮಾರ್ದ ಸರಿ, ಎಷ್ಟು ಮಾರಲಿಲ್ಲ ಅಂತ ಕೇಳಿದ್ದೀನಿ ನಾನು. ಎಷ್ಟು? 3/22 ಮಾರಲಿಲ್ಲ. ಫ್ಯಾಂಟಾಸ್ಟಿಕ್. ನೋಡೋಣ. 4/11 ಬುಟ್ಟಿ ಹುಣಸೆ ಹಣ್ಣುಗಳನ್ನು ತರ್ತಾನೆ. ಇದರ 8ರಲ್ಲಿ 5 ಮಾರ್ತಾ ಇದ್ದಾರೆ ಮಕ್ಕಳೇ. ಅದರ ನೋಡಿ 11ನೇ 4 ಬುಟ್ಟಿಗಳನ್ನು ಹುಣಸೆಹಣ್ಣು ತರ್ತಾ ಇದ್ದಾರೆ. ಇದರ 8ನೇ 5 ಭಾಗ ಎಲ್ಲಿ ಮಾರುಕಟ್ಟೆಯಲ್ಲಿ ಮಾರ್ತಾ ಇದ್ದಾರೆ. 8ರಲ್ಲಿ 5 ಮಾರಿದ್ರೆ 8ರಲ್ಲಿ ಎಷ್ಟು ಉಳಿತದೆ? 8ರಲ್ಲಿ 3 ಮಾರಲಿಲ್ಲ. 8ರಲ್ಲಿ 5 ಮಾರಿದ್ರೆ ಮಾರದೇ ಇರೋದೆಷ್ಟು? 8ರಲ್ಲಿ 3 ಅದು ಮಾರಿಲ್ಲ. ನಾನು ಕೇಳಿರೋದೇನು? ಎಷ್ಟು ಮಾರಲಿಲ್ಲ. ರೈಟ್. ಸೊ 4 1 4, 4 2 8. ಸೊ ಏನಾಗ್ತದೆ? ಸೊ 3/22 ಸರಿಯಾಗಿದೆ. 3/22. ಈಗ ನಿಮಗೆ 1 ನಿಮಿಷ ಕೊಟ್ಟಾಗಿದೆ. ಈಗ ಇವ್ರಿಗೂ 1 ನಿಮಿಷ ಕೊಡಲೇಬೇಕಾಗ್ತದೆ. ರೆಡಿ ಇದ್ದೀರಾ ಗರ್ಲ್ಸ್? ಹಳ್ಳಿಯ ರಸ್ತೆಯು 7/12 ಕಿಲೋಮೀಟರ್ ಉದ್ದವಾಗಿದೆ. ಗ್ರಾಮಸ್ಥರು ಈ ರಸ್ತೆಯ 4/7 ಭಾಗವನ್ನು ಸ್ವಚ್ಛಗೊಳಿಸಿದರು. ರಸ್ತೆಯ ಎಷ್ಟು ಭಾಗವನ್ನು ಸ್ವಚ್ಛಗೊಳಿಸಲಾಗಲಿಲ್ಲ? ರಸ್ತೆಯ ಎಷ್ಟು ಭಾಗವನ್ನು ಸ್ವಚ್ಛಗೊಳಿಸಲಾಗಲಿಲ್ಲ? 1/4. ಓಕೆ. ಹೇಗೆ? 7/12 ಕಿಲೋಮೀಟರ್ ಇದೆ. ಇದರ ಗ್ರಾಮಸ್ಥರು ಎಷ್ಟು ಭಾಗ ಸ್ವಚ್ಛ ಮಾಡ್ತಿದ್ದಾರೆ? 7ರಲ್ಲಿ 4 ಭಾಗ ಅಲ್ರಿ. 7ರಲ್ಲಿ 4 ಭಾಗ ಸ್ವಚ್ಛ ಮಾಡಿದ್ರೆ 7ರಲ್ಲಿ ಎಷ್ಟು ಭಾಗ ಸ್ವಚ್ಛ ಮಾಡಲಿಲ್ಲ? 7ರಲ್ಲಿ 3 ಭಾಗ ಸ್ವಚ್ಛ ಮಾಡಲಿಲ್ಲ. 7 ಕ್ಯಾನ್ಸಲ್. 3 1 3 4. ಸೊ 1/4 ಕಿಲೋಮೀಟರ್ ಉದ್ದದ ರಸ್ತೆಯನ್ನು ಗ್ರಾಮಸ್ಥರು ಸ್ವಚ್ಛ ಮಾಡಲಿಲ್ಲ. ಅದ್ರಾಗ ನಮ್ಮ ದೇಶದಲ್ಲಂತೂ ರಸ್ತೆ ಅಂದರೆ ಕಸದ ಕಾರ್ಖಾನೆ. ನೀವು ನೋಡ್ರಿ, ಮನೆಯಲ್ಲಿ ಅಂಗಳದಲ್ಲಿ ಕಸ ಹೊಡಿತಾರೆ. ಕಸ ಹೊಡೆದ್ಬಿಟ್ಟು ಅಲ್ಲೇ ಪಕ್ಕದಲ್ಲೇ ಹಾಕ್ಬಿಡ್ತಾರೆ. ರೋಡಿಗೆ ಎಸಿತಾರೆ, ಪಕ್ಕದಲ್ಲಿ ಹಾಕ್ತಾರೆ. ಮನೆ ಮುಂದೆನೇ ತಿಪ್ಪೆ ಇಟ್ಟಿರ್ತಾರೆ. ಮನೆ ಒಳಗೆ ಮಾತ್ರ ಚೆನ್ನಾಗಿರ್ಬೇಕು, ಹೊರಗೆ ಏನಾದರೂ ಆಗ್ಬಿಡ್ರಿ. ಮನೆ ಒಳಗಿರೋದು ಮಾತ್ರ ಭಾರತ ದೇಶ, ಮನೆ ಹೊರಗಿರೋದು ಪಾಕಿಸ್ತಾನ. ಹೌದಾ? ಚರಂಡಿಗೆ ಹೋಗಿ ಹಾಕ್ಬಿಡೋದು ಕಸನ. ಅಫ್ಘಾನಿಸ್ತಾನದವ್ರು ನಮಗೆ ಫ್ರೆಂಡ್ಸ್ ಆಗ್ತಾರಮ್ಮ. ಅಫ್ಘಾನಿಸ್ತಾನದವ್ರು ಒಳ್ಳೆ ಕ್ಲೋಸ್ ಫ್ರೆಂಡ್ಸ್. ಆಲ್ರೈಟ್, ಐ ಥಿಂಕ್ ಇದಕ್ಕೆ ನಾನು 20 ಸೆಕೆಂಡ್ಸ್ ಕೊಟ್ಬಿಡ್ತೀನಿ. 30 ಮಾಡಿಬಿಡೋಣ. ಲೆಟ್ಸ್ ಮೇಕ್ ಇಟ್ 30. ಬಾಯ್ಸ್ ರೆಡಿ? ಪಾರ್ವತಿಯು 6/7 kg ಅಕ್ಕಿ ಹಿಟ್ಟು ತಯಾರಿಸಿದಳು. ಅವಳು ದೋಸೆ ಮಾಡಲು ಅದರಲ್ಲಿ 5/12 ಭಾಗವನ್ನು ಬಳಸಿದಳು. ಅವಳು ಎಷ್ಟು ಹಿಟ್ಟನ್ನು ಬಳಸಲಿಲ್ಲ? 1/2 ಏನು kg? 1/2 kg. ಸೊ 6/7 kg ಹಿಟ್ಟಿತ್ತು ಪಾರ್ವತಿ ಹತ್ರ. ಕರೆಕ್ಟ್. ಅವಳು ದೋಸೆ ಮಾಡಲು ಅದರಲ್ಲಿ
ಇದರ 12ನೇ 5 ಭಾಗ ಬಳಸಿದರೆ 12ನೇ ಎಷ್ಟು ಭಾಗ ಬಳಸಲಿಲ್ಲ? 12ನೇ 7 ಭಾಗ ಬಳಸಲಿಲ್ಲ. ಸೊ ಏನಾಗ್ತದೆ? 7 7 ಕ್ಯಾನ್ಸಲ್, 6 1 6 2 ಸೊ 1/2 ಕೆ ಜಿ ಹಿಟ್ಟನ್ನು ಬಳಸ. ಫ್ಯಾಂಟಾಸ್ಟಿಕ್. ಬಾಯ್ಸ್ ಭಾಳ ಕ್ವಿಕ್ಕಾಗಿ ಆನ್ಸರ್ ಕೊಟ್ಟಿದ್ದಾರೆ. ನೋಡೋಣ ಗರ್ಲ್ಸ್ ಅದೇ ಥರ ಕ್ವಿಕ್ಕಾಗಿ ಕೊಡ್ತಾರಂತ. ಗರ್ಲ್ಸ್, ನಿಮ್ಮ ಪ್ರಶ್ನೆ: ರೈತನ ಬಳಿ 9/14 ಕ್ವಿಂಟಲ್ ಈರುಳ್ಳಿ ಇದೆ. ಅವನು ಬೀಜಗಳಿಗಾಗಿ ಅವುಗಳಲ್ಲಿ 2/9 ಭಾಗವನ್ನು ಇಟ್ಕೊಳ್ತಾನೆ. ಅವನು ಬೀಜಗಳಿಗಾಗಿ ಎಷ್ಟು ಭಾಗ ಇಟ್ಟುಕೊಳ್ಳೋದಿಲ್ಲ? ಹೌದಾ? 1/2 ಕ್ವಿಂಟಾಲ್. ಓಕೆ, ರಿಸೆಟ್. ಸೊ ಎಷ್ಟು ಬರ್ತದೆ? 9/14 ಕ್ವಿಂಟಾಲ್ ಬೀಜ, ಈರುಳ್ಳಿ ಬೀಜಗಳು ಇರ್ತವೆ. ಈರುಳ್ಳಿ ಇದೆ, ಅವುಗಳಲ್ಲಿ ಬೀಜಗಳಿಗಾಗಿ 9ರಲ್ಲಿ 2 ಇಟ್ಕೊಳ್ತಾನೆ. 9ರಲ್ಲಿ 2 ಇಟ್ಕೊಂಡ್ರೆ 9ರಲ್ಲಿ ಎಷ್ಟು ಇಟ್ಕೊಳ್ಳಲ್ಲ? 7 ಇಟ್ಕೊಳ್ಳಲ್ಲ. 9 9 ಕ್ಯಾನ್ಸಲ್, 7 1 7 2 1/2 ಕ್ವಿಂಟಾಲ್ ಇಟ್ಕೊಳ್ಳೋದಿಲ್ಲ. ಓಕೆ, ನನಗೆ ಆಪ್ಷನ್ ಬೇಡ, ಅಲ್ಲಿ ನಾವು ಪ್ರಶ್ನೆ ಚೇಂಜ್ ಮಾಡ್ತಾ ಇದ್ದೀವಿ. ಹಾಂ, 20 ಸೆಕೆಂಡಿಗೆ ಹೋಗೋಣ. ಯಾ ರಿಯಲಿ? ಓಕೆ, ಫೈನ್, ರೆಡಿ. ಸುನೀಲ್ ಶಾಲೆಗೆ ಹೋಗಲು 5/8 ಕಿಲೋಮೀಟರ್ ಸೈಕಲ್ ಹೊಡೆಯುತ್ತಾನೆ. ಒಂದು ದಿನ ಅವನು ಸೈಕಲ್ ಪಂಕ್ಚರ್ ಆಗುವ ಮೊದಲು ಈ ದೂರದ 4/5 ಭಾಗ ಸೈಕಲ್ ಹೊಡೆದರು. ಅವರು ಎಷ್ಟು ದೂರ ಸೈಕಲ್ ಹೊಡೆದರು? ಅವನು ಎಷ್ಟು ದೂರ ಸೈಕಲ್ ಹೊಡೆದನು? ನಾನೇನಾದರೂ ಬದಲಾವಣೆ ಮಾಡೋದನ್ನ? ಸುನೀಲ್ ಶಾಲೆಗೆ ಹೋಗಲು 5/8 ಕಿಲೋಮೀಟರ್ ಸೈಕಲ್ ಹೊಡೆಯುತ್ತಾನೆ. ಒಂದು ದಿನ ಅವನು ಸೈಕಲ್ ಪಂಕ್ಚರ್ ಆಗುವ ಮೊದಲು ಈ ದೂರದ ಇದರ 4/5 ಭಾಗ ಸೈಕಲ್ ಹೊಡೆದನು. ಅವನು ಎಷ್ಟು ದೂರ ಸೈಕಲ್ ಹೊಡಿತಾನೆ? 5 5 ಕ್ಯಾನ್ಸಲ್, 4 1 4 2 ಸೈಕಲ್ ಹೊಡೆದದ್ದು ಎಷ್ಟು ಕಿಲೋಮೀಟ್ರು? 1/8. 1 0. ಸೊ ಇದು ಅವಸರಕ್ಕೆ ಯಾರು ಬೀಳ್ತಾರೆ ಹೇಳ್ರಿ? ಹೇಳಿದ್ನ ಇಲ್ಲ ನಾನು. ಅವ್ರದ್ದು ಏನಿದೆ ಕೆಲಸ? ಪಟ್ ಗುಣಿಸ್ಬಿಡ್ಬೇಕು, ಪಟ್ ಆನ್ಸರ್ ಹೇಳ್ಬಿಡ್ಬೇಕು. ಕ್ವಶನ್ ನೋಡೋದೇ ಇಲ್ಲ. ಓಕೆ, ಎನಿವೇಸ್, ನೀವು ಅವರೇನ ಇಲ್ಲ ಅಂತ ನೋಡೋಣ ಈಗ. ಯಾ ಕ್ವಶನ್ ನೀವು ನೋಡಬೇಕು. ನಾನು ಹೊಡೆದಿಲ್ಲ, ಹೊಡೆದನು, ಏನಾರು ಕೊಡ್ಬೋದು. ರೈಟ್, ಸ್ಟಾರ್ಟ್. ಡ್ರಮ್ನಲ್ಲಿ 10/13 ಲೀಟರ್ ಎಣ್ಣೆ ಇದೆ. ಕವಿತಾ ಅಡುಗೆಗಾಗಿ ಅದರಲ್ಲಿ 3/10 ಭಾಗವನ್ನು ಬಳಸುತ್ತಾಳೆ. ಅವಳು ಎಷ್ಟು ಎಣ್ಣೆಯನ್ನು ಬಳಸಿದಳು? ಓಕೆ, ಸುಮ್ಮನೆ ರೀ. 10/13 ಲೀಟರ್ ಎಣ್ಣೆ ಇತ್ತು. ಇದರ 3/10 ಭಾಗವನ್ನು ಕವಿತಾ ಬಳಸ್ತಾಳೆ. ಹಾಗಾದರೆ ಎಷ್ಟು ಲೀಟರ್ ಎಣ್ಣೆ ಉಳಿತದೆ? ಎಷ್ಟು ಲೀಟರ್ ಎಣ್ಣೆ ಬಳಸಿದ್ದಾರೆ? ಎಷ್ಟು ಲೀಟರ್? 3/13 ಲೀಟರ್, ಕರೆಕ್ಟ್ ಇದೆ. 15. ಒಂದು ನಿಮಿಷ, ಇದು ಬಾಯ್ಸಿಗೂ ಇರ್ತದೆ, ಗರ್ಲ್ಸಿಗೂ ಇರ್ತದೆ. ಸೈಲೆನ್ಸ್. ಇರೋದಿನ 2 ಪ್ರಶ್ನೆ, ಶಾಂತರಾಗಿರ್ರಿ. ರೆಡಿ ಇದ್ದೀರಾ ಬಾಯ್ಸ್? ಓಕೆ. ಕಮ್ಮಾರನ ಬಳಿ 11/15 kg ಕಬ್ಬಿಣವಿದೆ. ಅವನು ಉಪಕರಣಗಳನ್ನು ತಯಾರಿಸಲು ಅದರಲ್ಲಿ 5/11 ಭಾಗವನ್ನು ಬಳಸುತ್ತಾನೆ. ಅವನು ಎಷ್ಟು ಕಬ್ಬಿಣವನ್ನು ಬಳಸಲಿಲ್ಲ? ಎರಡು ಬೈ 5. ಎಷ್ಟು kg ಬಳಸಲಿಲ್ಲ? ಕಮ್ಮಾರನ ಬಳಿ 11/15 kg ಕಬ್ಬಿಣವಿದೆ. ಅದರಲ್ಲಿ ಅವನು ಇದರ
11ನೇ 5 ಭಾಗ ಬಳಸ್ತಾನೆ. ಹಾಗಾದರೆ ಅದರ 11ನೇ 6 ಭಾಗ ಬಳಸಲ್ಲ. ನಾನು ಕೇಳಿದ್ದು ಎಷ್ಟು ಬಳಸಲಿಲ್ಲ. ಇದನ್ನು ಕನಿಷ್ಠ ರೂಪಕ್ಕೆ ತಂದರೆ 6/15 ಬರುತ್ತೆ. ಆದರೆ 3 2 6, 3 5 15, 6/15 ಅನ್ನೋ ಬದಲು 2/5 kg ಅಂತ ಹೇಳಬೇಕಿತ್ತು. ಆಪ್ಷನ್ ಹೆಂಗ್ರಿ ಬರೋಕ್ಕೆ ಸಾಧ್ಯ? ಕ್ವಶನ್ನೇ ಚೇಂಜ್ ಮಾಡಿದ್ದೀವಿ. ಹಾಂ ಅರೆ ಸೊ 2-0. ಓಕೆ, ಫೈನಲ್ ಕ್ವೆಶನ್ ಫಾರ್ ಗರ್ಲ್ಸ್. ರೆಡಿ ಇದ್ದೀರಿ? ಆ್ಯಕ್ಚುಲಿ ಈ ಭಿನ್ನ ರಾಶಿಗಳ ಗುಣಾಕಾರ ಶುರುವಾಗುವ ಮುನ್ನ ಒಂದು ಹಾವು ನಿಮ್ಮನ್ನು ಓಡಿಸ್ಕೊಂತ ಬರ್ತಾಯಿತ್ತು. ಈಗ ನೀವೇನು ಮಾಡ್ತೀರಿ ಅಂದರೆ ಇವಾಗಲೂ ಓಡಿಸ್ಕೊತ ಬರ್ತಾಯಿದೆ. ಓಕೆ ಫೈನ್. ಎನಿವೇಸ್ ಮಕ್ಕಳೇ, ಇಷ್ಟೇ ಪ್ರಶ್ನೆಗಳಿದ್ದದ್ದು. ಸಾಕಷ್ಟು ಚೆನ್ನಾಗಿ ಮಾಡಿದ್ದೀರಿ ಎಲ್ಲರೂ. ಇನ್ನೂ ಸ್ವಲ್ಪ ಈಗ ನೀವು ಕೋಲ್ತಾನೆ ಹೊಡಿತಾ ಇದ್ದೀರ ಅದಕ್ಕೆ. ರೈಟ್, ಫ್ಯಾಂಟಾಸ್ಟಿಕ್. ಕ್ಲಾಸ್ ಅರ್ಥ ಆಗಿದೆಯಾ? ಭಿನ್ನರಾಶಿಗಳ ಗುಣಾಕಾರ ಯಾವ ಥರ ಮಾಡ್ಬೇಕಂತ ಗೊತ್ತಾಯ್ತಾ? ಇಷ್ಟು ಭಾಗ ಪ್ರಶ್ನೆಗಳು ಬಂದಿದೆ. ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದೆ ಈ ರೀತಿ ಪ್ರಶ್ನೆಗಳು. ಹಾಗಾಗಿ ಗೊತ್ತಿರೋದು ಭಾಳ ಮುಖ್ಯ ಮಕ್ಕಳೇ. ಸೊ ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೂ ಸಹ ಭಾಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಷ್ಟೊಂದು ಹೇಳ್ತಾ ಇದನ್ನು ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ವಿ. ಮುಂದಿನ ತರಗತಿಯಲ್ಲಿ ಭಿನ್ನ ರಾಶಿಗಳ ಭಾಗಾಕಾರಕ್ಕೆ ಹೋಗ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ. ನೆನಪಡಿ, ಇದು ಈಸಿ ಪಿ ಜಿ ಕ್ಲಾಸಸ್.